ಎಲ್ಲ ಹೆಣ್ಮಕ್ಳುಗಳಿಗೂ ಸೀರೆ ಅಂದರೆ ಒಂದು ಹಬ್ಬ. ಈ ಹಬ್ಬನ ಈ ಒಂದು ಮೈಸೂರಿನಲ್ಲಿ ಆಲಮ್ಮ ಚೌಟ್ರಿಯಲ್ಲಿ ಮೇ 9-10 ಸೆಲೆಬ್ರೇಟ್ ಮಾಡ್ತಿದ್ದಾರೆ ನಚಿಕೇತ್ ಸಾರಿ ಕಟ್ಟೆಯಿಂದ. ಬನ್ನಿ ಇವ್ರಿಗೆ ಎಷ್ಟು ಖುಷಿ ಆಯಿತು, ಯಾವೆಲ್ಲ ಕಲೆಕ್ಷನ್ಸ್ಗಳಿದೆ ಅಂತ ಅವ್ರನ್ನೇ ಮಾತಾಡ್ಸ್ತಾ ಹೋಗ್ತೀನಿ. ಮೇಡಮ್, ಈ ಒಂದು ಮೇಳ ನಡೀತಾ ಇರೋದು ಎಷ್ಟು ಖುಷಿ ಇದೆ. ಸೊ ಯಾವ್ಯಾವ ಥರ ವೆರೈಟಿ ಸ್ಯಾರೀಸ್ಗಳು ಸಿಗ್ತಿದೆ, ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಕಲೆಕ್ಷನ್ಸ್ ಬಗ್ಗೆ ಹೇಳಬೇಕಂದ್ರೆ ತುಂಬ ಚೆನ್ನಾಗಿದೆ. ಈಗ ಏನು ಮೇ 9th and 10th ಈ ಎಕ್ಸ್ಪೋ ಮಾಡೋಕ್ಕೆ ಅವರು ಹಿಂದೆ ತುಂಬ ದಿನದಿಂದನೇ ಪ್ರಿಪ್ರೇಷನ್ಸ್ ಮಾಡ್ಕೊಂಡಿದ್ದಾರೆ ಅಂತ ಇಲ್ಲಿ ತುಂಬ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಆ್ಯಂಡ್ ಎಲ್ಲದಕ್ಕಿಂತ ಮೇನ್ ಹೇಳಬೇಕು ಅಂದರೆ ಪ್ರೈಸ್ ಆ್ಯಂಡ್ ಕ್ವಾಲಿಟಿ ನಿಮಗೆ ಆಲ್ಮೋಸ್ಟ್ ಎಲ್ಲೇ ಹೋದ್ರೂ ಈ ಪ್ರೈಸ್ಗೆ ಈ ಕ್ವಾಲಿಟಿ ಸಿಗೋದಿಲ್ಲ. ನಾನು ಆಲ್ರೆಡಿ ಎಲ್ಲ ಸ್ಯಾರೀಸ್ ಎಲ್ಲ ಡಿಸೈನ್ಸು ಚೆಕ್ ಮಾಡಾಯಿತು. ಆ್ಯಂಡ್ ಎಲ್ಲ ಸ್ಯಾರಿ ಲೆವಲ್ಸೂ ಬಂದು ನೀವು ಒಂದ್ಸತಿ ವಿಸಿಟ್ ಮಾಡಿದ್ರೆ ನಿಮಗೆ ಖಂಡಿತ ಡಿಸಪಾಯಿಂಟ್ ಆಗೋದಿಲ್ಲ. ತುಂಬ ಚೆನ್ನಾಗಿ ಕಲೆಕ್ಷನ್ಸ್ ಕೊಟ್ಟಿದ್ದಾರೆ ಶ್ರುತಿ ಫ್ರಮ್ ನಚಿಕೇತ್ ಕ್ಲಾತಿಂಗ್. ಆಲ್ ದ ಬೆಸ್ಟ್ ಶ್ರುತಿ, ಆಲ್ ದ ಬೆಸ್ಟ್ ನಚಿಕೇತ್ ಕ್ಲಾತಿಂಗ್. ಥ್ಯಾಂಕ್ ಯು ಸೊ ಮಚ್. ಸೊ ಬೇರೆಯವರು ಇಲ್ಲಿ ಬಂದು ತೊಗೊಳೋದ್ರಿಂದ ಎಷ್ಟು ಪ್ರೈಸ್ ಡಿಫ್ರೆನ್ಸ್ ಆಗುತ್ತೆ? ಸೊ ಕ್ವಾಲಿಟೀಸ್ ಎಲ್ಲ ಯಾವ ರೀತಿ? ಆಬ್ವಿಯಸ್ಲಿ ತುಂಬ ಡಿಫ್ರೆನ್ಸ್ ಇದೆ. ನಿಮಗೆ ಇಲ್ಲಿ ಬೈ 2500 ಇರೋದು ಆಲ್ಮೋಸ್ಟ್ 1000 ಎಬೋ ಅಂತೂ ಹೊರಗಡೆ ಇರುತ್ತೆ. ನಾನೇ ಈಗ ಸುಮ್ಮನೆ ನೋಡಿದೆ, ಮೇಲ್ಮೇಲೆ ಒಂದು 3-4 ಸ್ಯಾರಿಗಳು ತೊಗೊಬಿಟ್ಟೆ ಆಲ್ರೆಡಿ. ಸೊ ಇನ್ನು ಒಳಗಡೆ ಕಲೆಕ್ಷನ್ಸ್ಗಳು ಒಂದ್ಸತಿ ಫ್ರೀಯಾಗಿ ಬಂದು ನೋಡಬೇಕು. ಈಗ ಆಲ್ರೆಡಿ ನಂಗೆ ಕೆಲಸ ಇರೋದ್ರಿಂದ ಈಗ ಹೊರಟೆ ಮತ್ತೆ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಎಲ್ಲರೂ ಬಂದು ಒಂದ್ಸತಿ ನೋಡಿ ವಿಸಿಟ್ ಮಾಡಿ. ಈ ವೋಂಟ್ ಬಿ ಡಿಸಪಾಯಿಂಟ್ ಫಾರ್ ಶೋರ್. ನೀವು ಎಲ್ಲರಿಗೂ ಇಷ್ಟ ಆಗೋಂಥ ಎಲ್ಲ ಕಲೆಕ್ಷನ್ಸು ಇದೆ. ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ರೇಂಜ್ ಸ್ಯಾರಿಗಳೂ ಇದೆ. ಖಂಡಿತ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ನಿಮಗೆ ಅದನ್ನೇ ನಾನು ಹೇಳಿದ್ದು, ಎಲ್ಲ ರೇಂಜ್ ಸ್ಯಾರೀಸು ಇದೆ. ಎಸ್ಪೆಷಲಿ ಮಿಡಲ್ ರೇಂಜ್ ಸ್ಯಾರೀಸ್ಗಳು ವಿತ್ ಕ್ವಾಲಿಟಿ ವಿತ್ ಬ್ಲೌಸ್ ಪೀಸ್ ಎಲ್ಲನೂ ಇದೆ. ಸೊ ಖಂಡಿತ ಪರ್ಚೇಸ್ ಮಾಡ್ಬೋದು, ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಆಲಮ್ಮ ಚೌಲ್ಟ್ರಿಲಿ 9th and 10th ಮೇ 9th and 10th ಇದೆ. ಇವತ್ತು ಬರೋಕ್ಕಾಗಲಿಲ್ಲ ಅಂದವ್ರು ಯಾರು ವರ್ಕ್ ಇರೋರು ನಾಳೆನೂ ಇರುತ್ತೆ. ಖಂಡಿತ ಬಂದು ವಿಸಿಟ್ ಮಾಡಿ. ಇಲ್ಲಿ ಆಲ್ಮೋಸ್ಟ್ ನಿಮಗೆ ಮಾರ್ನಿಂಗಿಂದ ನೈಟ್ 9 o'clock ತನಕನೂ ಇರುತ್ತೆ. ಸೊ ನೋಡಿಕೊಂಡು ನೀವು ಪ್ಲ್ಯಾನ್ ಮಾಡಿಕೊಂಡು ವಿಸಿಟ್ ಮಾಡಿ. ವೀಕೆಂಡ್ ಇದೆ, ಜೊತೆಗೆ ಮದರ್ಸ್ ಡೇ ಯಾರು ಗಿಫ್ಟ್ಸ್ ಕೊಡಬೇಕು ಅಂತ ಪ್ಲ್ಯಾನ್ ಇರೋರು, ಆ್ಯಂಡ್ ನಿಮ್ಮ ಸಿಸ್ಟರ್ಸ್ಗೆ, ನಿಮ್ಮ ವೈಫ್ಗೆ ಎಲ್ಲರಿಗೂ ಖಂಡಿತ ಕರ್ಕೊಂಡು ಬಂದು, ಇವ್ರಿಗೂ ಹೇಳ್ತಾ ಇದ್ದೀನಿ, ಜೆಂಟ್ಸ್ಗೂ ಹೇಳ್ತಾ ಇದ್ದೀನಿ, ಅವರೂ ಖಂಡಿತ ಡಿಸಪಾಯಿಂಟ್ ಆಗೋದಿಲ್ಲ. ಯಾಕೆಂದರೆ ನಿಮಗೆ ಪ್ರೈಸ್ ವೈಸು ನೀವೆಲ್ಲೇ ಕರ್ಕೊಂಡು ಹೋದ್ರೂ ಇದಕ್ಕೆ ಇಲ್ಲಿ ತುಂಬ ಸೇವ್ ಮಾಡ್ಬೋದು. ಮೇಡಮ್, ರೆಸ್ಪಾನ್ಸ್ ಯಾವ ಥರ ಸಿಗ್ತಾ ಇದೆ? ಇವಾಗಷ್ಟೇ ಓಪನ್ ಆಗಿದೆ. ಸೊ ಎಷ್ಟು ಖುಷಿ ಆಗ್ತಿದೆ ಅಂತ? ತುಂಬಾ ಖುಷಿ ಆಗ್ತಿದೆ. ರೆಸ್ಪಾನ್ಸ್ ಹೆಂಗಿದೆ ಅಂತ ಗೊತ್ತಾಗಬೇಕು ಅಂದರೆ ಸರ್ ಕ್ಯಾಮ್ರಾ ಒಂದ್ಸಲಿ ಆ ಕಡೆ ತಿರುಗಿಸಿ ಸರ್. ಸೊ ನಮ್ಮ ವೀಕ್ಷಕರಿಗೆ ನೀವೇ ತೋರಿಸಿ ರೆಸ್ಪಾನ್ಸ್ ಹೆಂಗಿದೆ ಅಂತ. ಸೊ ಸುತ್ತ ಒಂದ್ಸಲಿ ಕ್ಯಾಮ್ರಾ ತಿರುಗಿಸಿ ಸರ್. ಈಗ ಜಸ್ಟ್ 10:30 ಆಯಿತು ಇನಾಗ್ರೇಷನ್ನಲ್ಲಿ. ಸೊ ಕ್ರೌಡು ನಿನ್ನೆ ಇನ್ನೊಂದು ಐಟಮಲ್ಲೇ ನೋಡಿ ತೊಗೊಂಡು ಹೋಗ್ತಿದ್ದಾರೆ. ಸೊ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಇದೆ. ನಿಮ್ಮ ಗುಡ್ ನ್ಯೂಸ್ ಸಪೋರ್ಟ್ ಅಂತೂ ತುಂಬಾ ನಮಗೆ ಹೆಲ್ಪ್ಫುಲ್ ಆಗಿದೆ. ಸೊ ತುಂಬ ಮಾರ್ಕೆಟಿಂಗಾಗಿ ತುಂಬ ಹೈಯಲ್ಲಿ ನಿಂತಿದ್ರು ಎಲ್ಲ ಇಡೀ ಟೀಮ್, ಗುಡ್ ನ್ಯೂಸ್ ಟೀಮು. ರಾಘವಣ್ಣಂಗೆ, ಸೋನು ಅವ್ರಿಗೆ, ಗಣೇಶ್ ಸರ್ಗೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ಅವ್ರದ್ದೇ ಅಂಗಡಿ, ಅವ್ರ ಮನೆ ಮಗಳೇ ಮಾಡ್ತಾಯಿದ್ದಾಳೆ ಅನ್ನೋ ರೀತಿಯೇ ಪ್ರತಿಯೊಂದು ನಿಂತು ನಡೆಸ್ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸೋನು ಅವರೇ. ಎಷ್ಟು ಸಪೋರ್ಟ್ ಸಿಗ್ತಾ ಇದೆ ಮೈಸೂರಿನ ಜನತೆ ಅವ್ರ ಕಡೆ? ನನ್ನ ಪ್ರಕಾರ ಫುಲ್ ರಶ್ ಆಗುತ್ತೆ. ಇನ್ನೊಂದು ಅವರ್ ಅಷ್ಟೇ ಕ್ರೌಡ್ ಕಂಟ್ರೋಲ್ ಮಾಡೋದು ಕಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಮ್ಯಾಮ್. ಇಲ್ಲ, ನಿನ್ನೆ ರೆಸ್ಪಾನ್ಸ್ ನೋಡ್ಬಿಟ್ಟು ನಮ್ಗೆ ಅನಿಸ್ತು ಆಗುತ್ತೆ ಅಂತ. ಯಾಕೆಂದರೆ ಬಂದಿರೋರೆಲ್ಲ ಪಾಸಿಟಿವ್. ಇಷ್ಟು ಕಮ್ಮಿ ಅದು ಅಂಗಡಿಯವರೇ ಬಂದಿದ್ದಾರೆ, ಜನ ಬಿಡಿ. ಅಂಗಡಿಯವರೇ ವ್ಯಾಪಾರಸ್ಥರೇ ಬಂದ್ಬಿಟ್ಟು ಹೆಂಗೆ ಸಿಕ್ತು, ಹೆಂಗೆ ಕೊಡ್ತಿದ್ದೀರಾ, ಯಾವ ರೇಟಲ್ಲಿ ತಂದ್ರಿ, ಯಾವ ರೇಟಲ್ಲಿ ಕೊಡ್ತಿದ್ದೀರಾ ಅಂತ. ಅದಕ್ಕೆ ನಾನು ಹೇಳಿದ್ದು, ಮಾರ್ಜಿನ್ ನಾವು ಮಡಗಿಲ್ಲ, ಬರೋ ರೇಟ್ಗಿಂತನೂ ಕಡಿಮೆಲೆ ಕೊಟ್ಟಿದ್ದೀವಿ. ಜನಕ್ಕೆ ನಾವು ಕ್ವಾಲಿಟಿ ಗೊತ್ತಾಗಬೇಕು ಅಂತ. ಏನು ಹೇಳೋದು, ತುಂಬ ಫುಲ್ ಖುಷಿ ಆಗ್ತಿದೆ ಅಷ್ಟೇ. ನಮ್ಮ ಶ್ರಮ ಇವತ್ತು ಫಲಿಸಿದೆ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ನಮಗೆ. ಬಿಗ್ಗೆಸ್ಟ್ ಸ್ಯಾರಿ ಎಕ್ಸ್ಪೋ ಮಾಡೋಕ್ಕೆ ಅಂತ ಹೇಳಿದರೆ 1-2 ದಿನದ್ದಲ್ಲ. ಸೊ ಆ ಸಫರ್ ಹೆಂಗಿತ್ತು ಮೇಡಮ್? ನಾನು ಫಸ್ಟು ಸ್ಯಾರಿ ಎಕ್ಸ್ಪೋ ಮಾಡಬೇಕು ಅಂತ ಮೈಂಡಿಗೆ ಬಂದ ತಕ್ಷಣ ಫಸ್ಟು ಸ್ಯಾರಿ ಕ್ವಾಲಿಟಿ ಚೆಕಿಂಗ್ ಸ್ಟಾರ್ಟ್ ಮಾಡಿದೆ. ಒಂದೊಂದು ಕಡೆಗೂ ಪರ್ಸ್ನಲಾಗಿ ಹೋಗಿ ಸ್ಯಾರಿ ತಂದು ಚೆಕ್ ಮಾಡಿ, ಅದು ಶೇಡ್ ಆಗುತ್ತಾ, ಡ್ರೈ ವಾಶ್ ಮಾಡಬೇಕಾ, ಏನು ಮಾಡಬೇಕು, ಕಂಪ್ಲೀಟ್ಲಿ ಒಂದೊಂದು ಅದಕ್ಕೇನು ಪ್ರೊಸೀಜರ್ಸ್ ಇದೆ ಚೆಕ್ ಮಾಡಿ, ಆಮೇಲೆ ಆ ವೆಂಡರ್ಸ್ ಹತ್ರ ಮಾತ್ರ ಫೈನಲ್ ಮಾಡಿ ನಮ್ಗೆ ಯಾವುದು ಕ್ವಾಲಿಟಿ ಓಕೆ ಅನ್ನಿಸ್ತು ಆ ವೆಂಡರ್ಸ್ ಹತ್ರ ಫೈನಲ್ ಮಾಡಿ, ಅಲ್ಲಿಂದ ಅವ್ರ ಜೊತೆ ಕಾಂಟ್ಯಾಕ್ಟ್ ಆಗಿದ್ದು, ಇದೇ ಡಿಸೈನ್ಸ್ ಬೇಕು ನಮ್ಗೆ, ಇದೇ ರೇಟಿಗೆ ಬೇಕು, ನಾವು ಈ ರೀತಿ ಕ್ವಾಲಿಟಿನೇ ಕೊಡಬೇಕು ಅಂತ ಹೇಳಿ ಒಂದೊಂದನ್ನು ರೆಡಿ ಮಾಡೋದಕ್ಕೆ ಇಲ್ಲಾಂದ್ರೂ 1-1.5 ತಿಂಗಳು ಶ್ರಮ ಇದೆ ಮ್ಯಾಮ್ ಇದರಲ್ಲಿ ನಮ್ಮದು. ತುಂಬ ಮ್ಯಾಮ್. ನೀವೇ ನೋಡ್ಬೋದು, ನಾನು ಹೇಳೋದಕ್ಕಿಂತ ಇನ್ನೂ 10-11 ಗಂಟೆ ಆಗಲೇ ಕ್ರೌಡ್ ಫುಲ್ ಆಗ್ತಾಯಿದೆ. ತುಂಬಾ ಇದೆ ಮ್ಯಾಮ್. ನನಗಂತೂ ಫುಲ್ ಖುಷಿ ಇದೆ. ನಮ್ಮ ಮಿಸ್ ಮಾಡ್ಕೋಬೇಡಿ, ಇದೊಂದು ಸುವರ್ಣ ಅವಕಾಶ. ನಾಳೆ ಮದರ್ಸ್ ಡೇ ಪ್ರಯುಕ್ತ ನಿಮ್ಮ ತಾಯಂದಿರಿಗೆ, ಇದು ಬರೀ ಹೆಣ್ಮಕ್ಳಿಗೆ ಮಾತ್ರ ಸೀಮಿತ ಅಲ್ಲ, ಗಂಡು ಮಕ್ಳಿಗೂ ಸಹ ನಿಮ್ಮ ತಾಯಂದಿರಿಗೆ ಸೀರೆ ಕೊಡಿಸಿದ್ರೆ ನಮ್ಮ ಕಡೆಯಿಂದ ಒಂದು ಒಳ್ಳೆ ಗಿಫ್ಟ್ ಕೊಡ್ತೀವಿ ನಿಮಗೆ, ಮನೆಗೆ ಯೂಸ್ ಆಗೋ ಥರ. ಸೊ ಮಿಸ್ ಮಾಡಿದೆ, ಒಂದ್ಸಲಿ ವಿಸಿಟ್ ಮಾಡಿ. ಹಾಗೆ ಅಮ್ಮ, ಅತ್ತೆ, ಅಕ್ಕ, ತಂಗಿನ ಕರ್ಕೊಂಡು ಬನ್ನಿ, ಅವ್ರನ್ನ ಮೆಮೊರೇಬಲ್ ಆಗಿ ಮಾಡಿ ಖುಷಿ ಪಡಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮ್ಯಾಮ್. ಎಷ್ಟು ಖುಷಿ ಆಗ್ತಾ ಇದೆ ಮ್ಯಾಮ್ ಈ ಒಂದು ಮೇಳದಿಂದ? 4 ಸೀರೀಸ್ ಸ್ಯಾರಿ ತೊಗೊಂಡಿದ್ದೀನಿ. ತುಂಬ ಖುಷಿ ಆಗ್ತದೆ. ರೇಟು ಚೆನ್ನಾಗಿದೆ ಆ್ಯಂಡ್ ಕ್ವಾಲಿಟಿ ವೈಸು ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ, ಕ್ವಾಲಿಟಿ ವೈಸು ತುಂಬ ಚೆನ್ನಾಗಿದೆ. ಔಟ್ಸೈಡ್ಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ಕಮ್ಮಿನೇ ಇದೆ ಅಂತ ನನಗನ್ನಿಸ್ತದೆ. ಎಲ್ಲನೂ ಇಷ್ಟ ಆಯಿತು. 4 ಸ್ಯಾರೀಸ್ ತೊಗೊಂಡಿದ್ದೀನಿ.
ಹಾಂ, ನೆಕ್ಸ್ಟ್ ಟೈಮ್ ಇನ್ನೂ ಬರಬೇಕು. ಎಲ್ಲರೂ ಬನ್ನಿ, ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ಎಲ್ಲ, ಬಂದು ಚೂಸ್ ಮಾಡಿ. ಹಾಂ, ತುಂಬ ಕಲೆಕ್ಷನ್ಸ್ ಇದೆ, ನೋಡಿ ತಗೋಬೋದು. ಎಲ್ಲ ವೆರೈಟೀಸು ಇದೆ ಇಲ್ಲಿ. ಯಾವ್ದು ತೊಗೋಬೇಕು ಅಂತಲೇ ಗೊತ್ತಾಗಲ್ಲ. ಖುಷಿ ಆಗುತ್ತೆ, ಮದುವೆ ಫಂಕ್ಷನ್ಸ್ಗೆಲ್ಲ ಕೊಡ್ಬೋದು, ಆ ಥರ ಎಲ್ಲ ಕಲೆಕ್ಷನ್ಸು ಇದೆ. ಲೈಕ್ ಎಲ್ಲ ಫಂಕ್ಷನ್ಸ್ ಎಲ್ಲ ಇರುವಾಗ ಕೊಡಬೇಕಾಗುತ್ತೆಲ್ಲ ಸ್ಯಾರಿ, ಆ ಥರ ಇಲ್ಲಿ ತೊಗೋಬೋದು. ಒಂದು 5000 ಆಗ್ತಿತ್ತು ಅನಿಸುತ್ತೆ, ಇವಾಗ ಒಂದು 3000 ಆಗಿದೆ. 1500ಗೆ 2 ಸ್ಯಾರೀಸ್ ಬರುತ್ತೆ, ಸೊ 3000 ಆಗಿದೆ. ಡಿಫ್ರೆನ್ಸ್ ಇದೆ, ತುಂಬ ಡಿಫ್ರೆನ್ಸ್ ಇದೆ. ಸರ್, ನಾನು ಕೂರ್ಗಿಂದ ಬಂದಿದ್ದು ಸ್ಯಾರಿ ತಗೋಬೇಕು ಅಂತ. ಇಲ್ಲಿ ಆಫರ್ಸ್ ನೋಡಿಬಿಟ್ಟು ಇಲ್ಲಿ ಬಂದೆ. ತುಂಬ ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ. ಅದು ತುಂಬ ಆಫರಲ್ಲಿ ಕೊಡ್ತಾ ಇದ್ದಾರೆ. 999ಗೆ 2 ಸ್ಯಾರೀಸ್ ಅಂದರೆ ತುಂಬ ಚೆನ್ನಾಗಿದೆ. ನಾನು ಆಲ್ಮೋಸ್ಟ್ 4 ಸ್ಯಾರಿ ಪರ್ಚೇಸ್ ಮಾಡಿದೆ. ತುಂಬ ಚೆನ್ನಾಗಿದೆ. ಬೋರ್ಡ್ ನೋಡಿ ಎಂಟರ್ ಕೊಟ್ಟೆ. ನಾನು ಕೂರ್ಗಿಂದ ಶಾಪಿಂಗ್ ಅಂತಲೇ ಬಂದಿದ್ದು ಸ್ಯಾರಿ, ಬಟ್ ಬೋರ್ಡ್ ನೋಡಿ ಎಂಟರ್ ಕೊಟ್ಟು ಇಲ್ಲೇ ಆಲ್ಮೋಸ್ಟ್ ಸ್ಯಾರಿ ಪರ್ಚೇಸ್ ಆಗಿದೆ ನಂದು. ಚೆನ್ನಾಗಿದೆ. ಅರಸ್ ರೋಡ್ಗೆ ಅಂತಲೇ ಹೊರಟಿದ್ದು, ಬಟ್ ಇಲ್ಲಿ ಸ್ಯಾರಿ ನೋಡಿ ಬಂದಮೇಲೆ ತುಂಬ ಡಿಫ್ರೆನ್ಸ್ ಇದೆ. ಕ್ವಾಲಿಟಿನೂ ಇದೆ, ಈವನ್ ಕ್ವಾಲಿಟಿ ಇಲ್ಲ ಅಂತ ಇಲ್ಲ, ರೇಟಿಗೆ ತುಂಬ ಚೆನ್ನಾಗಿ ಕ್ವಾಲಿಟಿನೂ ಇದೆ, ಕ್ವಾಲಿಟಿನೂ ಕೊಡ್ತಾ ಇದ್ದೀರಾ. ಬಟ್ ಇಷ್ಟು ಆಫರಿಗೆ ಸಿಗ್ತಾ ಇರೋದು ತುಂಬ ಯಂಗ್ಸ್ಟರ್ಸ್ಗೆ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್. ಈ ಥರನೇ ಇಷ್ಟಪಡ್ತೀವಿ ನಾವು, ಸೆಲ್ಫಲ್ಲೇ ಹೋಗ್ತೀವಿ. ತುಂಬ ಚೆನ್ನಾಗಿದೆ. ಈವನ್ ಕಲರ್ಸು ಅಷ್ಟೇ. ಮಮ್ಮಿ ಜೊತೆ ಬಂದಿದ್ದು ನಾನು. ಎಲ್ಲರೂ ಬನ್ನಿ, ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ. ಈವನ್ ಆಫರ್ಸು ಇದೆ, ಎಲ್ಲರೂ ಬಂದು ತಗೊಳ್ಬೋದು. ನಿಜವಾಗ್ಲೂ ಕಲೆಕ್ಷನ್ ತುಂಬ ಚೆನ್ನಾಗಿದೆ, ಈವನ್ ಕ್ವಾಲಿಟೀಸ್. ಸೀರೆ ಪ್ರಿಯರಿಗೆ ಇಲ್ಲಿ ಬಂದು ಸ್ಯಾರಿ ಪರ್ಚೇಸ್ ಮಾಡಿದರೆ ತುಂಬ ಒಳ್ಳೆಯದು. ಈವನ್ ಬೇರೆ ಶಾಪಿಗೆ ಹೋಗಿ ತಗೊಳ್ಳೋ ಬದಲು ಇಲ್ಲಿ ಬಂದು ತಗೊಂಡ್ರೆ ತುಂಬ ಚೆನ್ನಾಗಿದೆ. ಕ್ವಾಲಿಟಿಯೂ ಅಷ್ಟೇ, ಈವನ್ ಪ್ರೈಸಲ್ಲೂ ಅಷ್ಟೇ ಚೆನ್ನಾಗಿದೆ. ಕಲೆಕ್ಷನ್ಸ್, ಕಲರ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಈವನ್ ನಾಳೆ ಒಂದು ದಿನನೇ ಇರೋದು, ಎಲ್ಲರೂ ಬಂದು ಸ್ಯಾರಿ ಪರ್ಚೇಸ್ ಮಾಡಿ. ಈವನ್ ಎಲ್ಲೂ ಸಿಗಲ್ಲ ನಿಮಗೆ, ಎಲ್ಲೂ ಹೋದ್ರೂ ಈ ಥರ ಕಾಸ್ಟಿಗೆ ಎಲ್ಲೂ ಸ್ಯಾರಿ ಸಿಗಲ್ಲ. ಈವನ್ ಕ್ವಾಲಿಟೀಸ್ ಇಲ್ಲಿ ಬಂದು ಎಲ್ಲರೂ ಪರ್ಚೇಸ್ ಮಾಡಿ. ಈವನ್ ಸೀರೆ ಇದಕ್ಕೆಲ್ಲ ಈವನ್ ಬೇರೆ ಶಾಪಲ್ಲೆಲ್ಲ ಹೋದರೆ ಈವನ್ ಒಂದು 2000 ಮೇಲೇ ಕೊಡಬೇಕು ಅನಿಸುತ್ತೆ, ಬಟ್ ಇಲ್ಲಿ 999ಗೆ 2 ಸ್ಯಾರೀಸ್ ಸಿಗ್ತಾ ಇದೆ. ಅದು ನಾನು ಕ್ವಾಲಿಟಿನೂ ನೋಡಿದೆ, ಕ್ವಾಲಿಟಿ ಹೇಗಿರ್ಬೋದು ಅಂತ. ಬಟ್ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ಬೇರೆ ಶಾಪಲ್ಲಿ 600ಗೆ ಸಿಗೋ ಸ್ಯಾರೀಸ್ ಎಲ್ಲ ಕ್ವಾಲಿಟಿ ಅಷ್ಟೇನಿರಲ್ಲ, ಬಟ್ ಇದು ಸ್ಯಾರಿ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಓಪನ್ ಮಾಡಿ ನೋಡಿದೆ ನಾನು, ಕಲರ್ಸ್ ತುಂಬ ಚೆನ್ನಾಗಿದೆ. ಬೈ 1 get 1. ಓಕೆ ಎಲ್ಲ ಕಡೆ ಬೈ 1 get 1 ಇದೆ, ಮೋಸ ಇರುತ್ತೆ. ಸ್ಯಾರೀಸ್ ಕ್ವಾಲಿಟಿ ಚೆನ್ನಾಗಿರಲ್ಲ, ಮನೆಗೆ ಹೋಗಿ ನೋಡಿದ ಮೇಲೆ ಏನಾದರೂ ಡಿಫೆಕ್ಟ್ ಇರುತ್ತೆ. ಬಟ್ ಇಲ್ಲಿ ಓಪನ್ ಮಾಡಿ ನೋಡಿದ್ರು ಏನು ಡಿಫೆಕ್ಟ್ಸ್ ಇಲ್ಲ, ಕ್ವಾಲಿಟಿನೂ ಚೆನ್ನಾಗಿದೆ. ನಾನು ಅದೇ ಚೆನ್ನಾಗಿ ನೋಡಿನೇ ತೊಗೊಂಡಿದ್ದೀನಿ. ಈವನ್ ಕ್ವಾಲಿಟಿ, ಕಲರ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಹೆಣ್ಮಕ್ಳು ಅಂದರೆ ಸೀರೆ, ಏನೋ ಒಂದು ಊಟ ಮಾಡದೇ ಇದ್ರೂ ಕೂಡ ಸೀರೆ ಅಂದರೆ ಎಲ್ಲಿ ಬೇಕಾದ್ರೂ ಹೋಗಿ ಶಾಪಿಂಗ್ ಮಾಡ್ತೀವಿ. ಆ ರೀತಿ ಹೆಣ್ಮಕ್ಳಿಗೆ ಸೀರೆ ಕ್ರೇಜು ಈಗ ಕಾಲೇಜ್ ಹುಡುಗಿರೋ ಆಗಿರ್ಬೋದು, ಒಂದು ಟ್ರೆಂಡ್. ಸೀರೆ ಅಂದರೆ ಸಂಸ್ಕೃತಿ ಜೊತೆಗೆ ಒಂದು ಟ್ರೆಂಡ್ ಕೂಡ ಆಗಿದೆ. ಅದರಲ್ಲೂ ಶ್ರುತಿ ಒಳ್ಳೆ ಬೆಸ್ಟ್ ಪ್ರೈಸಲ್ಲಿ. ನಾವು ಶ್ರುತಿ ಹಳೆ ಕಸ್ಟಮರು, ನನಗೆ ಶ್ರುತಿ ಒಂದು ಒಳ್ಳೆ ಫ್ರೆಂಡ್. ಸೊ ನಾವೆಲ್ಲ ಆಲ್ಮೋಸ್ಟ್ ಕಾರ್ಪೊರೇಟರ್ಸು ಶ್ರುತಿ ಹತ್ರನೇ ಸುಮಾರು ವರ್ಷದಿಂದ ಶಾಪಿಂಗ್ ಮಾಡ್ತಾಯಿದ್ದೀವಿ. ಅಂದರೆ ಒಳ್ಳೆ ಕ್ವಾಲಿಟಿ, ಕಡಿಮೆ ಬೆಲೆ, ರಿಯಾಯಿತಿ ಬೆಲೆಯಲ್ಲಿ ಎಲ್ಲರಿಗೂ ಸೀರೆ ಖುಷಿಯಾಗೋ ರೀತಿಯಲ್ಲಿ ಕೊಡ್ತಾ ಇದ್ದಾರೆ. ಇಲ್ಲಿ ಹೆಚ್ಚು ಕಮ್ಮಿ ಒಂದು 15,000 ಸ್ಯಾರಿನ ಈ ಥರ 2 ದಿನಕ್ಕೋಸ್ಕರ ಅವೈಲಬಲ್ ಮಾಡಿದ್ದಾರೆ. ಮತ್ತು ಪ್ರೈಸ್ ಕೂಡ ಅಷ್ಟೇ, ಯಾರು ಬೇಕಾದರೂ ಸೀರೆ ತೊಗೋಬೋದು, ಗಿಫ್ಟ್ಗಾರು ತೊಗೋಬೋದು, ಓನ್ ಸೀರೆಗಾರು ತೊಗೊಬೋದು. ಬೈ 1 get 1 ಆಫರ್ಸ್ಗಳು ಕೂಡ ನಡೀತಾ ಇದೆ. ಸರ್, ನಾನೊಂದು 4 ಸ್ಯಾರಿ ತೊಗೊಂಡಿದ್ದೀನಿ. 4,500 ಆಗಿದೆ. ಖಂಡಿತ ನಾನು ಸುಮಾರು ಒಂದು 10 ದಿನ 15 ದಿನನೂ ಸ್ಟೇಟಸಲ್ಲಿ ಡೈಲಿ ಸ್ಟೇಟಸ್ ಹಾಕೊತಾ ಇದ್ದೀನಿ. ವಾರ್ಡಲ್ಲೂ ಕೂಡ ಸುಮಾರು ಜನ ಕೇಳಿದ್ದಾರೆ, ಮೇಡಮ್ ಸ್ಟೇಟಸಲ್ಲಿ ಸೀರೆ ಹಾಕಿದ್ರಲ್ಲ, ಅಡ್ರೆಸ್ ಎಲ್ಲಿ ಅಂತ ಫೋನ್ ಮುಖಾಂತರನೂ ಕೇಳಿದ್ದಾರೆ. ಎಲ್ಲರೂ ಬನ್ನಿ, ಸೀರೆಗಳನ್ನ ತೊಗೊಳ್ಳಿ, ಪರ್ಚೇಸ್ ಮಾಡಿ. ಅವ್ರಿಗೆ ಇದು ಫಸ್ಟ್ ಸ್ಟೆಪ್ಪು, ಎಕ್ಸಿಬಿಷನ್ ಎಕ್ಸ್ಪೋ ಮಾಡ್ತಾ ಇರೋದು ಸ್ಯಾರಿದು. ಅವರು ನೀವು ಹೆಚ್ಚು ಸಪೋರ್ಟ್ ಮಾಡಿದರೆ ಅವ್ರು ಇನ್ನೂ ಹೆಚ್ಚೆಚ್ಚು ಸೀರೆಗಳನ್ನ ನಮ್ಮ ಮೈಸೂರಿನ ಮಹಿಳೆಯರಿಗೆ ಕೊಡ್ತಾರೆ ಎಕ್ಸಿಬಿಷನ್ ಮುಖಾಂತರ. ಬನ್ನಿ, ಎಲ್ಲರೂ ನಿಮ್ಮವರನ್ನು ಕರೀತಾನೆ, ನೀವು ಬನ್ನಿ. ಕ್ರೌಡು ಸೀರೆ ಅಂದರೆ ಹೇಳಲೇಬೇಕಾಗಿಲ್ಲ, ಮಹಿಳೆಯರು ಎಲ್ಲಿಂದ ಎಲ್ಲಿಗಾರು ಬರ್ತಾರೆ. ಕ್ರೌಡ್ ತುಂಬ ಚೆನ್ನಾಗಿದೆ, ಸ್ಯಾರಿ ಕೂಡ ಅಷ್ಟೇ ಚೆನ್ನಾಗಿದೆ. ಎಲ್ಲರೂ ಬನ್ನಿ, ಇದನ್ನು ಒಂದು ಯೂಟಿಲೈಸ್ ಮಾಡ್ಕೊಳ್ಳಿ, ಅವ್ರಿಗೂ ಸಪೋರ್ಟ್ ಮಾಡೋಣ. ಒಬ್ಬ ಮಹಿಳೆ ಒಂದು ಸ್ಯಾರಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ನಾವು ಮಹಿಳೆಯಾಗಿ ಅವರಿಗೆ ಸಪೋರ್ಟ್ ಮಾಡಬೇಕು. ಎಲ್ಲರೂ ಬನ್ನಿ ಅಂತ ಕೇಳ್ಕೊಂಡು. ಶ್ರುತಿ ನಮಗೆ ಫ್ರೆಂಡ್ ಆಗಿರೋದ್ರಿಂದ ಒಂದು 10-15 ದಿವಸದಿಂದ ನಾವು ಸ್ಟೇಟಸ್ಗೆ, ಫೇಸ್ಬುಕ್ಗೆ ಎಲ್ಲ ಕಡೆನೂ ಹಾಕಿದ್ದೀವಿ. ಜೊತೆಗೆ ನಮ್ಮ ವಾರ್ಡಲ್ಲಿರೋರ್ಗೂ ಹೇಳಿದ್ದೀನಿ, ನನ್ನ ಜೊತೆಲೂ ಒಂದು 2 ಕರ್ಕೊಂಡು ಬಂದಿದ್ದೀನಿ ಲೇಡೀಸ್ನ. ಸ್ಯಾರೀಸ್ ಮಾತ್ರ ಬೆಸ್ಟ್ ಪ್ರೈಸಲ್ಲಿ ಒಳ್ಳೆ ಕ್ವಾಲಿಟಿ ಸ್ಯಾರಿ ಕೊಡ್ತಾ ಇದ್ದಾರೆ. ಬನ್ನಿ, ವಿಸಿಟ್ ಮಾಡಿ. ನೀವು ಒಂದು ಸ್ಯಾರಿ ತೊಗೊಳಕ್ಕೆ ಅಂತ ಬಂದವರು 10 ಸ್ಯಾರಿ ತೊಗೊಂಡು ಹೋಗ್ತೀರಾ, ಅದಂತೂ ನಾನು ಗ್ಯಾರಂಟಿ ನಂಬಿಕೆ ಕೊಡ್ತೀನಿ. ಬನ್ನಿ, ಎಲ್ಲರೂ ವಿಸಿಟ್ ಮಾಡಿ, ನಮ್ಮ ಶ್ರುತಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಬೋದು. ಕಲರ್ ಕಾಂಬಿನೇಷನು ತುಂಬ ಚೆನ್ನಾಗಿದೆ. ಸ್ಯಾರೀಸ್ ಅಂತೂ ತುಂಬ ಒಂದು 15,000 ಸ್ಯಾರೀಸ್ವರೆಗೂ ಇಟ್ಟಿದ್ದಾರೆ ಇಲ್ಲಿ. ಅಷ್ಟು ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್ ಅಂತೂ ನಿಮ್ಮ ಬಂದು ನೋಡಿದ್ರೆ ನೀವು ಒಂದು ಸ್ಯಾರಿಯಲ್ಲಿ 10 ಸ್ಯಾರಿ ತೊಗೊಂಡು ಹೋಗ್ತೀರಾ. 200 ರೂಪಾಯಿಂದ 3,000 ರೂಪಾಯಿವರೆಗೂ ಸ್ಯಾರಿ ಇದೆ. ಬಂದವರಂತೂ ಯಾರೂ ನಿರಾಸೆಯಿಂದ ಹೋಗಲ್ಲ, ಖಂಡಿತ. ಅದು ಮಾತ್ರ ಗ್ಯಾರಂಟಿ ಕೊಡ್ತೀವಿ. ಹೌದು ಸರ್, ನಮ್ಮ ಮೈಸೂರಲ್ಲಿ ನಾವು ಶ್ರುತಿಯಿಂದ ನೋಡ್ತಾ ಇದ್ದೀವಿ ಸರ್. ಫಸ್ಟ್ ಟೈಮ್ ಒಳ್ಳೆ ಕ್ವಾಲಿಟಿ ಕೊಡ್ತಾ ಇದ್ದಾರೆ. ನಾವು ಒಂದು 5 ಸ್ಯಾರಿ ತೊಗೊಂಡು ಹೋಗ್ತಾ ಇದ್ದೀವಿ. ನೋಡಿ ಹೆಂಗೆ ತೊಗೊಂಡಿದ್ದೀನಿ. ನಾನು ಸ್ಯಾರಿನೇ ತೊಗೊಳಂಗಿರಲಿಲ್ಲ. ಇಲ್ಲಿ ಬಂದ ಮೇಲೆ ನನಗೆ ಅದು ರೀಸನಬಲ್ ರೇಟ್ ಅಂತ
ಅಂತ ಅನ್ನಿಸ್ತು. ಮತ್ತು ತುಂಬ ಚೆನ್ನಾಗಿದೆ. ಈಗೆಲ್ಲ ಟ್ರೆಂಡ್ ಅಂದರೆ ಮೈಸೂರು ಸಿಲ್ಕು, ನಿಮ್ಗೆ ಗೊತ್ತು ಅದು ಗಗನಕ್ಕೇರಿದೆ ಅಂತ ಮೈಸೂರು ಸಿಲ್ಕು. ಆದರೆ ಕಮ್ಮಿ ರೇಟಲ್ಲಿ ಮೈಸೂರು ಸಿಲ್ಕ್ ಥರನೇ ಇರೋ ಈ ಸೀರೆನ ತೊಗೊಂಡಿದ್ದೀನಿ, ನಂಗೆ ತುಂಬ ಇಷ್ಟ ಆಯಿತು. ನಮ್ಮ ವಾರ್ಡ್ ಜನತೆಗೂ ಅದೇ ಹೇಳ್ತೀನಿ, ಬನ್ನಿ ತಗೊಳ್ಳಿ. ಯಾಕೆಂದರೆ 2 ದಿನ ನಿಮಗೆ ಮುಂದಿನ ಹಬ್ಬಗಳಿಗೆ ನಿಮ್ದು ಏನೇ ಮದುವೆ ಫಂಕ್ಷನ್ ಇದ್ದರೂ ನಿಮಗೆ ಇದು ತುಂಬ ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ. ಮತ್ತು ಸಾಮಾನ್ಯವಾಗಿ 200 ರೂಪಾಯಿಂದನೂ ತೊಗೊಳ್ಳೋ ಅಂಥದ್ದು ಬೇಸಿಕ್ ಸರ್. ಬ್ಲೌಸಲ್ಲಿ ಸೀರೆಗಿಂತ ಜಾಸ್ತಿ ಸರ್, ಒಂದು ಮಿನಿಮಮ್ ಅಂದರೆ ಈಗ 500 ತೊಗೋತಾರೆ. ಸ್ಯಾರಿಗೆ 200 ಸಿಗ್ತದೆ, ಅದನ್ನೇ ಹೇಳ್ತಾ ಇದ್ದೀನಿ. ಯಾಕೆಂದರೆ ಸ್ಯಾರಿನೇ 200 ಸಿಗಬೇಕಾದ್ರೆ ನಿಮಗೆ ಇದು ತುಂಬ ಚೆನ್ನಾಗಿದೆ. ಯಾಕೆಂದರೆ ಈಗ ನಮ್ಮ ಹೆಣ್ಮಕ್ಳು ಅಂತಂದರೆ ಒಡವೆ ಬಿಟ್ಟರೆ ಇನ್ನು ಸ್ಯಾರಿನೇ ಟ್ರೆಂಡ್. ನಮಗೆ ಸ್ಯಾರಿ ಅಂತಂದರೆ ನಮಗೆ ಊಟ ತಿಂಡಿ ಬಿಟ್ಟು ಬರ್ತಾರೆ ಎಷ್ಟೊಂದು ಹೆಣ್ಮಕ್ಳು. ಇಲ್ಲಿರೋ ಕ್ರೌಡೇ ಗೊತ್ತಾಗುತ್ತೆ, ಯಾಕೆಂದರೆ ಅಷ್ಟು ಹೆಣ್ಮಕ್ಳು ಇಲ್ಲಿ ಬಂದು ತೊಗೋತಾ ಇದ್ದಾರೆ. ನಾನು ಬೇಡ ಅಂದರೂ ನಾನೇ ಒಂದು 4 ತೊಗೊಂಡಿದ್ದೀನಿ, ಮನೇಲಿ ಬೈತಾರೋ ಏನೋ ಗೊತ್ತಿಲ್ಲ, ಅಂದರೂ ತೊಗೊಂಡಿದ್ದೀವಿ. ಸೆಲೆಕ್ಷನ್ ಇದೆ, ಹಾಗಾಗಿ ನಾನು ತೊಗೊಂಡಿದ್ದೀನಿ ಅಂದರೆ ಎಲ್ಲ ಹೆಣ್ಮಕ್ಳಿಗೂ ಇಷ್ಟ ಆಗುತ್ತೆ. ನೀವು ಒಂದು ನೋಡೋಣ ಅಂತ ಬಂದ್ರೂ ನೀವು ತಗೊಳ್ಳದೆ ವಾಪಸ್ಸಂತೂ ಹೋಗಲ್ಲ, ಆ ಥರ ಇದೆ ಸರ್. ಅಷ್ಟು ವೆರೈಟಿ ಇದೆ. ನಮಗೆ ಶ್ರುತಿ ಮೇಡಮ್ ಅವರು ಛಾಯಾ ಮೇಡಮಿಂದ ನಮಗೆ ಪರಿಚಯ ಆದರು. ಈಗ ನೋಡಿ, ಛಾಯಾ ಮೇಡಮ್ ಪರಿಚಯ ಆದರೆ ಸ್ಯಾರಿನ ತಗೊಳ್ಳೋ ಮಟ್ಟಿಗೆ ನಾವು ಹೋಗಿದ್ದೀವಿ. ಆಲ್ ದ ಬೆಸ್ಟ್ ಶ್ರುತಿ ಮೇಡಮ್. ಸೀರೆ ಪ್ರಿಯರಿಗೆ ನಾವು ಸೀರೆ ತಗೊಳ್ಳಿ ಅಂತಲೇ ಹೇಳೋದು. ಯಾಕೆಂದರೆ ನಾವು ಒಬ್ಬರು ಹೆಣ್ಮಕ್ಳಿಗಾಗಿ ಇದೊಂದು ಒಳ್ಳೆ ಎಕ್ಸಿಬಿಷನ್ ರೀತಿ ಇಟ್ಟಿದ್ದಾರೆ. ಯಾಕೆಂದರೆ ಎಲ್ಲ ಥರದ ಒಟ್ಟಿಗೆ ಒಂದು ಸೀರೆ ಸಿಗೋದು ತುಂಬ ಕಷ್ಟ ಸರ್. ಯಾಕೆಂದರೆ ನಾವು ಎಲ್ಲೆಲ್ಲೋ ಹುಡಿಕೊಂಡು ಶಾಪ್ಗೆ ಹೋಗ್ತೀವಿ. ಇಲ್ಲೇ ಅಂದರೆ ದೇವರಾಜರಸ್ ರೋಡು ನಿಯರ್ ಇರೋದ್ರಿಂದ ಶಿವರಾಂಪೇಟೆ ಎಷ್ಟೊಂದು ಶಾಪ್ ಇದೆ. ಆದರೆ ಇಲ್ಲಿ ನಿಮ್ಮ ಆಲಮನ್ ಚೌಟ್ರಿಲಿ ನೀವು ಬಂದು ಸ್ಯಾರಿಯನ್ನು ತೊಗೊಳ್ಳಿ, ಎಲ್ಲ ರೀಸನಬಲ್ ರೇಟ್ ಇದೆ ಮತ್ತು ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಹಾಗಾಗಿ ಎಲ್ಲ ಸೀರೆ ಪ್ರಿಯರಿಗೆ ಮತ್ತು ವಾರ್ಡಲ್ಲಿ ಇರೋ ಪ್ರತಿಯೊಬ್ಬರಿಗೂ ಕೂಡ ಬಂದು ಸೀರೆ ನೋಡಿ ತಗೊಳ್ಳಿ, ತುಂಬ ಇಷ್ಟ ಆಗುತ್ತೆ ಅಂತ ನಾನು ಹೇಳೋಕ್ಕೆ. ಬೇಸಿಕ್ ರೇಟ್ 200 ರೂಪಾಯಿಗೆ ಹಾಕಿದ್ದಾರೆ ಸರ್. ಏನಂದರೆ ನಚಿಕೇತ್ ಕ್ಲಾತಿಂಗ್ ಶ್ರುತಿ ಅವರು ನನಗೆ ಈಗಿನವರಲ್ಲ, ಒಂದು 10 ವರ್ಷದಿಂದನೂ ಫ್ರೆಂಡು. ಸ್ಟಾರ್ಟಿಂಗ್ 5 ಸೀರೆ ತಂದರು. 5 ಸೀರೆ ತಂದಾಗ ಫಸ್ಟ್ ಕಸ್ಟಮರ್ ನಾನೇ. ಹಂಗಾಗಿ ಅವರು ಇಷ್ಟು ಚೆನ್ನಾಗಿ ಕ್ವಾಲಿಟಿ ಕೊಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಒಳ್ಳೆ ಸೀರೆಗಳು ತಂದಿದ್ದಾರೆ. ಆಮೇಲೆ ಸಿಟಿ ಸರೌಂಡಿಂಗ್ ಮಧ್ಯದಲ್ಲಿ ಎಕ್ಸಿಬಿಷನ್ ಹಾಕಿರೋದ್ರಿಂದ, ಮದುವೆ ಸೀಸನ್ ಇರೋದ್ರಿಂದ ಪಬ್ಲಿಕ್ಗಾಗಲಿ ಎಲ್ರಿಗೂ ಆಗಲಿ ತುಂಬ ಅನುಕೂಲ ಆಗುತ್ತೆ. ನಿಜ ಹೇಳಬೇಕು ಅಂದರೆ ನಾನು ಈಗ ಇಬ್ರಿಗೂ ಫೋನ್ ಮಾಡಿದ್ದೀನಿ, ಇಬ್ಬರು ಮದುವೆ ಮನೆಯವ್ರಿಗೆ ಫೋನ್ ಮಾಡಿದ್ದೀನಿ. ಗಿಫ್ಟ್ಗೆ ರಿಟರ್ನ್ ಗಿಫ್ಟ್ ಕೊಡೋದಕ್ಕೆ ಮದುವೆ ಹುಡುಗಿಗೆ ಎಲ್ಲ ತುಂಬ ಚೆನ್ನಾಗಿದೆ, ಬಂದು ರಿಚ್ ಸ್ಯಾರಿ ಇದೆ, ಬಂದು ತಗೊಳ್ಳಿ ಅಂತ. ಅವ್ರು ಮಧ್ಯಾಹ್ನ ಬರ್ತೀವಿ ಅಂತ ಹೇಳಿದ್ದಾರೆ. ಅವ್ರು ಬಂದರೆ ನಿಜ ಹೇಳಬೇಕು ಅಂದರೆ ಇಲ್ಲಾಂದ್ರೆ ಮಿನಿಮಮ್ ಒಂದು 20ರಿಂದ 30 ಸೀರೆ ತಗೋತಾರೆ. 2 ಅವರ್ ಆಗಿಲ್ಲ ಸರ್, ನಾನು ಬಂದ ತಕ್ಷಣ ಅದನ್ನೇ ಅಂದ್ಕೊಂಡೆ. ನಿಜ ಹೇಳಬೇಕು ಅಂದರೆ ಒಳ್ಳೆ ಜನ ಇದ್ದಾರೆ. ಇನ್ನೂ ಮಧ್ಯಾಹ್ನ ಮೇಲೆ ಬರ್ತಾರೆ, ಯಾಕಂದರೆ ಈಗ ಬಿಸಿಲಿರೋದ್ರಿಂದ ಸ್ವಲ್ಪ ಕಮ್ಮಿ ಇದೆ. ಸಂಜೆ ಮೇಲೆ ಒಳ್ಳೆ ಕ್ರೌಡ್ ಸರ್. ಅದೇ ನಾನೀಗ ಶ್ರುತಿಯವ್ರಿಗೆ ಹೇಳಿದೆ, ನೀವು 2 ದಿನ ಇಟ್ಟರೆ ಸಾಲಲ್ಲ ಶ್ರುತಿ, ಯಾವುದೇ ಕಾರಣಕ್ಕೂ. ಮತ್ತು ನಾನು ಇವತ್ತು ಬರ್ತೀನಿ, ನಾಳೆನೂ ಬಂದು ತೊಗೊಂಡೋಗ್ತೀನಿ. ನಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿದ್ದೀನಿ. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಲ್ರೆಡಿ ಬಂದು ತೊಗೊಂಡು ಹೋದ್ರು. ಈಗ ನಮ್ಮ ನಾದಿನೀರೆಲ್ಲ ಬಂದು ತೊಗೊಂಡು ಹೋದ್ರು. ನಮ್ಮ ಫ್ರೆಂಡ್ಸಿಗೆ ಬರ್ತಾ ಇದ್ದಾರೆ, 12 ಗಂಟೆ ಮೇಲೆ ಬರ್ತೀನಿ ಅಂತ ಹೇಳಿದ್ದಾರೆ. ಒಳ್ಳೆ ಕಲೆಕ್ಷನ್ಸ್ ಇದೆ. ಇನ್ನೊಂದು 2 ದಿನ ಹಾಕಿ ಅಂದರೆ ಇದು ಫಸ್ಟ್ ಟೈಮ್ ಅಲ್ವಾ. ಕ್ವಾಲಿಟಿ ಬಗ್ಗೆ 2 ಮಾತೇ ಇಲ್ಲ, ತುಂಬ ಚೆನ್ನಾಗಿದೆ ಸರ್. ಕ್ವಾಲಿಟಿ ಮಾತ್ರ ಫಸ್ಟ್ ಕ್ಲಾಸ್ ಕ್ವಾಲಿಟಿ. ಮೈಸೂರಿನ ಜನತೆಗೆ ಇವತ್ತು ಮತ್ತು ನಾಳೆ ಅಂದರೆ ಮೇ 9 ಮತ್ತು 10 ಬಿಗ್ಗೆ ಸ್ಯಾರಿ ಕಲೆಕ್ಷನ್ಸ್ ನಡೀತಾ ಇದೆ. ಮೇ 10ನೇ ತಾರೀಕು ಮದರ್ಸ್ ಡೇ ಇರೋದ್ರಿಂದ ಸಾಕಷ್ಟು ಹುಡುಗರಾಗಿರ್ಬೋದು, ಯುವಕರಾಗಿರ್ಬೋದು, ತನ್ನ ತಾಯಿಗೆ ಪ್ರೀತಿಯಿಂದ ಏನಾದರೂ ಕೊಡಿಸ್ಬೇಕು, ಅವ್ರಿಗೇನಾದರೂ ಗಿಫ್ಟ್ನ ಕೊಡಬೇಕು ಅಂತ ಹೇಳಿದ್ರೆ ನೀವು ಅವ್ರಿಗೆ ಒಂದು ಸ್ಯಾರಿ ಕೊಡಿಸಿದ್ರೆ ತುಂಬ ಖುಷಿ ಪಡ್ತಾರೆ. ತಾಯಿ ಪ್ರೀತಿಗೆ ಯಾವತ್ತೂ ಕೂಡ ಬೆಲೆ ಕಟ್ಟೋಕೆ ಸಾಧ್ಯ ಆಗೋದಿಲ್ಲ. ಅಂಥವ್ರಿಗೆ ಒಂದು ಪುಟ್ಟ ಪ್ರೀತಿಯಿಂದ ಏನಾದರೂ ಕೊಡಿಸಿದ್ರೆ ಅವ್ರಿಗೂ ಕೂಡ ಖುಷಿ ಆಗುತ್ತೆ. ಸೊ ಈ ಒಂದು ಕಾನ್ಸೆಪ್ಟಲ್ಲಿ ತಮ್ಮ ತಾಯಿಗೆ ಒಂದು ಸೀರೆನ ಕೊಟ್ಟಿದ್ದಾರೆ. ಬನ್ನಿ, ಎಷ್ಟು ಖುಷಿ ಆಯಿತು. ಮದರ್ಸ್ ಡೇಗೆ ಇದೇ ಫಸ್ಟ್ ಕೊಡಿಸ್ತಾ ಇರೋದು ಅಂತ ಹೇಳಿದ್ರು. ಸೊ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀವಿ. ಸರ್ ನಮಸ್ತೆ. ಸೊ ಎಷ್ಟು ಖುಷಿ ಆಯಿತು ಸರ್ ಈ ಒಂದು ಸ್ಯಾರಿ ಮೇಳ ನಡೀತಾ ಇರೋದು. ಮದರ್ಸ್ ಡೇಗೆ ಯಾರೆಲ್ಲ ಗಿಫ್ಟ್ಗಳನ್ನ ಕೊಡಬೇಕು ಅಂತಿದ್ದಾರೆ, ಸೊ ಅಂಥವ್ರಿಗೆ ಯಾವ ಥರ ಹೆಲ್ಪ್ ಆಗುತ್ತೆ? ತಾಯಂದ್ರಿಗೆ ಅಂತಂದರೆ ಸೀರೆನೇ ತುಂಬ ಅವ್ರಿಗೆ ಕೊಡಿಸಿದ್ರೆ ತುಂಬ ಒಳ್ಳೆಯದು ಅಂದ್ಕೊಂಡಿದ್ದೀನಿ ನಾನು. ಖುಷಿ ಆಯ್ತದೆ ಅವ್ರಿಗೆ. ಏನೋ ಒಂದು ಮದರ್ಸ್ ಡೇಗೆ ಅದೊಂದು ಗಿಫ್ಟ್ ಕೊಟ್ಟರೆ ಅವ್ರಿಗೆ ಒಂಥರ ಖುಷಿ ಆಯ್ತದೆ. ಏನು ನಮಗೊಂದು ಗುರುತಿಸ್ತಾರಲ್ಲ ಮದರ್ಸ್ ಡೇ ಅಂತಂದರೆ ಅಂದ್ಬಿಟ್ಟು ಅದಕ್ಕೆ ಇವತ್ತು ಇಲ್ಲಿ ಸ್ಯಾರಿ ಮೇಳ ನಡೀತಾ ಇತ್ತು ಆಲಮನ್ ಚೌಲ್ಟ್ರಿಲಿ. ಹಾಗಾಗಿ ನಮ್ಮ ಅಮ್ಮಂಗೆ ಕರ್ಕೊಂಬಂದಿದ್ದೀನಿ, ಒಂದು ಸೀರೆ ಕೊಡಿಸೋಣ ಅಂದ್ಕೊಂಡೆ, ಅದಕ್ಕೆ ಕೊಡಿಸ್ತಾ ಇದ್ದೀನಿ. ಪ್ರತಿ ವರ್ಷವೂ ಒಂದೊಂದು ಮದರ್ಸ್ ಡೇಗೆ ಪ್ರತಿ ವರ್ಷವೂ ಒಂದೊಂದು ಥರ ಕೊಡಿಸ್ತಾ ಇರ್ತೀನಿ. ಹಾಗಾಗಿ ಇವತ್ತಿಲ್ಲಿ ಸೀರೆ ಮೇಳ ಇತ್ತಲ್ಲ, ಅದಕ್ಕೋಸ್ಕರ ಕೊಡಿಸೋಣ ಅಂದ್ಬಿಟ್ಟು ಕರ್ಕೊಂಬಂದಿದ್ದೀನಿ. ನಂಗೆ ತುಂಬ ಖುಷಿ ಆಯಿತು. ಸ್ಯಾರಿಗಳು ನೋಡಿ ಇಷ್ಟ ಆಯಿತು. ಇನ್ನೂ 2-3 ತಗೋಬೇಕು ಅಂತ ಇದ್ದೀನಿ. ಚೆನ್ನಾಗಿದೆ ಕಲೆಕ್ಷನು, ಪ್ರೈಸ್ ಎಲ್ಲ ಚೆನ್ನಾಗಿದೆ. ಇಷ್ಟ ಆಯಿತು, ತುಂಬ ಖುಷಿ ಆಯಿತು. ನಾನು ಮೈಸೂರು ಸಿಲ್ಕ್ ಥರ ತೊಗೊಂಡೆ, 2-3 ಥರ ತೊಗೊಂಡಿದ್ದೀನಿ. ಅದರಲ್ಲೇ ಕಲ್ಲರ್ಸು ಇಷ್ಟ ಆಯಿತು, ಕಲ್ಲರ್ಸು ಇಷ್ಟ ಆಯಿತು. ತುಂಬ ಇದೆ, ತೊಗೊಳೋದು ತುಂಬ ಇದೆ. 2-3 ಥರ ತೊಗೊತಾ ಇದ್ದೀನಿ ನಾನು. ಇಷ್ಟ ಆಯಿತು, ತುಂಬ ಖುಷಿ ಆಯಿತು. ವರ್ಷವೂ ಕೊಡಿಸ್ತೇನೆ. ತುಂಬ ಖುಷಿ ಆಯಿತು. ಎಲ್ರಿಗೂ ಹೇಳಬೇಕು,
ಎಲ್ಲರೂ ಬರಬೇಕು, ತಗೋಬೇಕು, ನೋಡಬೇಕು ಇಷ್ಟಪಡ್ತೀನಿ. ಹಾಲಮ್ಮ ಚೌಲ್ಟ್ರಿಯಲ್ಲಿ ನಡೀತಾ ಇದೆ. 4 ಸ್ಯಾರಿ ತಗೊಂಡಿದ್ದೀನಿ. ತುಂಬ ಚೆನ್ನಾಗಿದೆ. ಅಂದರೆ ನಮಗೆ ಯಾವ್ದು ತಗೊಳ್ಬೇಕು ಯಾವ್ದು ತಗೊಳ್ಬೋದು ಅಂತ ಗೊತ್ತಾಗ್ತಾ ಇಲ್ಲ. ತುಂಬ ಅಂದರೆ ಉಡ್ಲಿಕ್ಕೆ ಅಂದರೆ ಕಲರ್ ಕಾಂಬಿನೇಷನ್ ತುಂಬ ಇಷ್ಟ ಆಯಿತು. ಮತ್ತು ಸಿಂಪಲ್ ಬೇಕಾದರೆ ಸಿಂಪಲ್ ಇದೆ, ಗ್ರ್ಯಾಂಡ್ ಬೇಕಾದರೆ ಗ್ರ್ಯಾಂಡ್ ಸ್ಯಾರೀಸು ಇದೆ. ಯಾವುದು ಚೂಸ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ನಾನು ನಿಜವಾಗ್ಲೂ ಇಲ್ಲಿಗೆ ಅಂತ ಬಂದಿಲ್ಲ, ಸ್ಯಾರಿ ತೆಗಿಬೇಕು, ಯಾವುದೋ ಶಾಪಿಗೆ ಹೋಗಬೇಕು ಅಂತ ಹೇಳುವಾಗ ಮಗಳು ಹೇಳಿದ್ಲು ಇಲ್ಲಿ ಮೇಳ ನಡೀತಿದೆ ಅಂತ ಬೋರ್ಡ್ ನೋಡಿ ಖುಷಿಯಾಗಿ ಬಂದಳು. ನಿಜವಾಗ್ಲೂ ಖುಷಿ ಆಯ್ತು. ಈಗ ಎಷ್ಟು ತಗೊಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇವತ್ತು 4 ಸೀರೆ ತಗೊಂಡಿದ್ದೀನಿ. ನೆಕ್ಸ್ಟ್ ನೋಡುವ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಹೇಳ್ತೀನಿ. ಬರಬೇಕಾದ್ರೆ ಎಷ್ಟು ಸೀರೆ ತಗೋಬೇಕು ಅಂತ ಗೊತ್ತಿರಲಿಲ್ಲ ಅಂತ ಹೇಳಿದ್ರಿ. ಸೊ ಬೇರೆ ಕಡೆ ಹೋಗಿದ್ದಕ್ಕೂ ಇಲ್ಲಿದ್ದಕ್ಕೂ ಅಮೌಂಟ್ ಡಿಫ್ರೆನ್ಸ್ ಇದೆಯಾ? ಸೊ ಎಷ್ಟು ಖುಷಿ ಆಗ್ತಾ ಇದೆ? ತುಂಬ ಖುಷಿ ಆಗ್ತಿದೆ. ನಾನೊಂದು 5000 ಆಗ್ಬೋದು ಅಂತ ಯೋಚನೆ ಮಾಡಿದ್ದೆ ಒಂದು 4 ಸ್ಯಾರೀಸಿಗೆಲ್ಲ. ಈಗ ಇಲ್ಲಿ 3000ಗೆ 2 ಸ್ಯಾರೀಸ್ ಆಫರ್ ಮತ್ತು 750ಗೆಲ್ಲ ಸ್ಯಾರೀಸ್ ಇದೆ. ತುಂಬ ಇಷ್ಟ ಆಗ್ತಾ ಇದೆ ನನಗೆ. ತುಂಬ ಖುಷಿ ಆಗುತ್ತೆ. ಎಲ್ಲರೂ ತಗೊಳ್ಬೋದು, ಎಲ್ಲರೂ ಬರ್ಬೋದು. ಎಲ್ಲರಿಗೂ ಅಂದರೆ ಇಷ್ಟು ಕಮ್ಮಿಗೆ ಸಿಗುತ್ತೆ, ಇಷ್ಟು ಬ್ರ್ಯಾಂಡ್. ಮತ್ತು ನನಗೆ ಕಲರ್ ಕಾಂಬಿನೇಷನ್ ತುಂಬ ಇಷ್ಟ ಆಯಿತು. ನಾನು ಹುಡುಕ್ತೀನಿ, ಎಲ್ಲಿ ಹೋದರೂ ತುಂಬ ಕಲರ್ ಕಾಂಬಿನೇಷನ್ ಹುಡುಕ್ತೀನಿ. ಅಂದರೆ ನಾನು ತುಂಬ ಸ್ಯಾರೀಸ್ ಇದೆ, ನನಗೆ ಕಲರ್ ಕಾಂಬಿನೇಷನ್ ಸಿಗೋದು ಕಷ್ಟ. ಬಟ್ ಇವತ್ತು ತುಂಬ ಇಷ್ಟ ಆಯಿತು. ನನಗೆ ಇಷ್ಟಪಟ್ಟು ವೆರೈಟೀಸ್ಗಳು ಯಾವ ಥರ ಇದೆ? ಸಾಕಷ್ಟು 15,000 ಸ್ಯಾರೀಸ್ ಇದೆ, 500ಕ್ಕೂ ಹೆಚ್ಚು ವೆರೈಟೀಸ್ಗಳಿದೆ ಅಂತ ಹೇಳಿದ್ರು. ಸೊ ಎಲ್ಲನೂ ನೋಡಿದ್ರೆ ಯಾವ ಥರ ಅನ್ನಿಸ್ತು? ಎಷ್ಟೆಲ್ಲ ಸ್ಯಾರೀಸ್ಗಳು ಇಷ್ಟ ಆಯಿತು? ನನಗೆ ಎಲ್ಲ ಸ್ಯಾರೀಸ್ ಅಂದರೆ ಇಷ್ಟ ಆಯಿತು. ಅದರಲ್ಲೂ ಬಟ್ ಒಂದು ಸ್ಮೂತ್ ಇದು ಕಲರ್ ಕಾಂಬಿನೇಷನ್ ಸ್ಯಾರೀಸ್ಗಳದ್ದು ತುಂಬ ಇಷ್ಟ ಆಯಿತು. ಮತ್ತು ಸ್ಮೂತ್ ಇದೆ, ರಫ್ ಇಲ್ಲ, ಉಡ್ಲಿಕ್ಕೆ ಕಂಫರ್ಟ್ ಫೀಲ್ ಬರುತ್ತೆ ನಮಗೆ. ನಾವು ಒಬ್ಬೊಬ್ಬರು 4, 5 ತಗೊಂಡಿದ್ದೀವಿ. 10 ತಗೊಳ್ಳೋ ರೀತಿ ಇದೆ. ಸ್ಯಾರಿ ಕಡಿಮೆ ರೇಟು, ಕ್ವಾಲಿಟಿ ಇದೆ, ತುಂಬ ಚೆನ್ನಾಗಿದೆ ಸರ್. ಆಫರ್ ಹೋಗಿ ರೇಟು ಚೆನ್ನಾಗಿದೆ ಸರ್. ಇನ್ನು 200ಇಂದನೂ ಇದೆ. ಹೌದು ಸರ್, 200ಇಂದನೂ ಇದೆ ಸ್ಯಾರಿ. ಚೆನ್ನಾಗಿದೆ, ಅದೆಲ್ಲ ಚೆನ್ನಾಗಿದೆ ಸರ್. ಅದೇ ಎಲ್ಲರೂ ತೊಗೊಂಡಿದ್ದೀವಿ. ತುಂಬ ಇಷ್ಟ ಆಯಿತು ಸರ್. ನಾವೆಲ್ಲೂ ಅಂಗಡಿಗಳಲ್ಲಿ ಇಷ್ಟೊಂದು ಇದು ಮಾಡಿರಲಿಲ್ಲ. ಸೆಲೆಕ್ಷನು ಚೆನ್ನಾಗಿದೆ ಸರ್. ಸ್ಯಾರಿ ಸೆಲೆಕ್ಷನ್ ತುಂಬ ಇಂಪಾರ್ಟೆಂಟು, ಕ್ವಾಲಿಟಿ ಇಂಪಾರ್ಟೆಂಟು. ಸೆಲೆಕ್ಷನ್ನು ಮತ್ತು ಕ್ವಾಲಿಟಿ ಎರಡೂ ಚೆನ್ನಾಗಿದೆ ಸರ್. ಸೀರೆ ಪ್ರಿಯರಿಗೆ ಬನ್ನಿ, ಇಲ್ಲಿ ನಾವು ತೊಗೊಂಡಿದ್ದೀವಿ, ನಾವು ಬಂದಿದ್ದೀವಿ. ನೀವು ಬನ್ನಿ, ನಿಮ್ಮವ್ರನ್ನೂ ಕರ್ಕೊಂಡು ಬನ್ನಿ ಸರ್. ನಾವು 4 ತೊಗೊಂಡಿದ್ದೀವಿ, 2 ಇಲ್ಲಿ ಇಸ್ಕೊಂಡಿದ್ದೀವಿ, 2 ಅಲ್ಲಿದೆ. ಬಿಲ್ ಹಾಕಿಸ್ಕೋಬೇಕು ಸರ್. ಹೊಡೆದಾಡ್ತಾ ಇಲ್ಲ ಮೇಡಮ್, ಕಲರ್ ನೋಡ್ತಾ ಇದ್ದೀವಿ ಅಷ್ಟೇ. ಆ್ಯಕ್ಚುಲಿ ಒಂದೇ ಥರ ಡಿಸೈನ್ ಆಯಿತು ಅಂತ ಹೇಳ್ತಾ ಇದ್ದೆ ಅಷ್ಟೇ. ಚೆನ್ನಾಗಿದೆ, ಅದಕ್ಕೆ ತೊಗೊಂಡಿದ್ದೀವಿ. ಇಷ್ಟ ಆಯಿತು ಕಲರ್ ಎಲ್ಲ, ಅದಕ್ಕೆ ಯಾರು ಹಾಕಿದ್ರು. ಹೋಟೆಲ್ ಚೆನ್ನಾಗಿದೆ, ರೇಟು ಚೆನ್ನಾಗಿದೆ, ಕ್ವಾಂಟಿಟಿನೂ ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ. ಫ್ಯಾಮಿಲಿ ಬಂದಿದ್ದೀವಿ. ಇನ್ನೂ ಬರಬೇಕು, ಅವ್ರು ಬರ್ತಾ ಇದ್ದಾರೆ ಅಂದವೇ. ನಾಳೆ ಬರ್ತೀವೋ ಸಂಜೆ ಬರ್ತೀವೋ ಗೊತ್ತಿಲ್ಲ. ಒಂದೇ ತಗೊಳ್ಳೋದಂತ ಬಂದರೆ ಆ್ಯಕ್ಚುಲಿ 10 ಆಗಿದೆ ಆಗಲೇ. 10 ಆಯಿತು. ನಮ್ಗೆ ಇಷ್ಟ ಆಯ್ತಲ್ಲ ಕಲರು ಎಲ್ಲ, ಅದರಿಂದ ಫೀಲ್ ಮಾಡೇ ತೊಗೊಂಡಿದ್ದೀವಿ. ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ, ಹಾಗಾಗಿ ತೊಗೊಂಡಿದ್ದೀವಿ. 1 ಸ್ಯಾರಿ ಅಂತ ಬಂದಿದ್ದು, 10 ಸ್ಯಾರಿ ಆಗಿದೆ. ರೇಟ್ ಚೆನ್ನಾಗಿದೆ ಸರ್, ರೀಸನಬಲ್ ಆಗಿದೆ. ನಮ್ಮ ಕೈಗೆ ಎಟ್ಕೋ ಥರನೇ ಇದೆ, ಹಾಗಾಗಿ ಎಲ್ಲ ಎತ್ಕೊಂಡಿದ್ದು. ಇಲ್ಲ, ಎರಡೂ ನಂದೇ ಸ್ಯಾರಿ. ಅವರು ಒಂದೇ ಡಿಸೈನ್ ಆಯ್ತಲ್ಲ ಅಂತ ಹೇಳ್ತಿದ್ರು. ಬಟ್ ಕಲರ್ ಡಿಫ್ರೆಂಟ್ ಆಗಿದೆ, ಅದಕ್ಕೆ ಪ್ರೈಸಸ್ ಎಲ್ಲ ರೀಸನೇಬಲ್ ಆಗಿದೆ. ಸೊ ಯಾರು ಬಂದ್ರೂ ತೊಗೋಬೋದು, ಅಮೌಂಟಿಗೇನು ತಲೆ ಕೆಡ್ಸ್ಕೊಳ್ಳೋಂಗಿಲ್ಲ. 2000 ರುಪೀಸ್ಗೆ 2 ಸ್ಯಾರಿ ಎಲ್ಲ ಇದೆ. ಸೊ 2000ಗೆ 2 ಸ್ಯಾರಿ ಸಿಗುತ್ತೆ, 3000ಗೆ 2 ಸ್ಯಾರಿ ಇದೆ, 600, 400ಇಂದ ಡೈಲಿ ವೇರ್ ಸ್ಯಾರಿ ಎಲ್ಲನೂ ಇದೆ. ಸೊ ಎಲ್ಲ ಪ್ರೈಸಸ್ ಎಲ್ಲ ರೀಸನೇಬಲ್ ಆಗಿದೆ. ಒಂದೇ ಪೀಸು ನಿಮಗೆ ತುಂಬ ಪೀಸಸ್ ಸಿಗಬೇಕಂದ್ರೆ ನಂಬರ್ ಆಫ್ ಪೀಸಸ್ ಅದು ಸಿಗುತ್ತೆ. ಸೊ ಎಲ್ಲ ತೊಗೋಬೋದು. ಆವಾಗವಾಗ ಆಗ್ತಿದ್ರೆ ನಾವು ಬಂದು ತೊಗೋಬೋದು. ಕ್ವಾಲಿಟಿನೂ ಚೆನ್ನಾಗಿದೆ, ಟಾಪ್ ನಾಚ್. ಅಂದರೆ ಎಲ್ಲ ಮೈಂಡ್ ಸೆಟ್ ಒಂದು ಅಂತ ಬರ್ತಾರೆ, ಜಾಸ್ತಿ ಸೀರೆ ತೊಗೊಂಡು ಹೋಗ್ಬೇಕಾದ್ರೆ ಅಷ್ಟೇ. ಸರ್ ತುಂಬ ಚೆನ್ನಾಗೈತೆ, ತುಂಬ ವೆರೈಟೀಸ್ ಐತೆ, ತುಂಬ ಚೆನ್ನಾಗೈತೆ. ಇಷ್ಟ ಆಯಿತು ತುಂಬ ಸರ್. ರೇಟ್ ತುಂಬ ಅಫೋರ್ಡೆಬಲ್ ಆಗಿದೆ, ತುಂಬ ಆರಾಮಾಗಿ ತೊಗೋಬೋದು, ಏನಿಲ್ಲ. ನಾವು ಹೊರಗಡೆ ಎಲ್ಲ ತೊಗೊಳಕೋದ್ರೆ ತುಂಬ ಕಾಸ್ಟ್ಲಿ ಬೀಳುತ್ತೆ, ಬಟ್ ಇಲ್ಲಿ ತುಂಬ ಕಮ್ಮಿಗೆ ಸಿಗ್ತೈತೆ. ಸರಿ, ಹಾಗೇನಿಲ್ಲ, ಮಮ್ಮಿಗೆ ನನಗೆ ಇಬ್ಬರಿಗೆ ತೊಗೊಂಡಿದ್ದೀನಿ ಸರ್. 4 ಸ್ಯಾರೀಸ್ ತೊಗೊಂಡಿದ್ದೀನಿ, ಇನ್ನೂ ಐತೆ ತಗೋಬೇಕು ಸರ್. ರೇಟ್ ಎಲ್ಲ ತುಂಬ ಅಫೋರ್ಡೆಬಲ್ ಆಗೈತೆ. 200ಇಂದ ಸ್ಟಾರ್ಟ್ ಐತೆ, 2000ವರೆಗೂ ಐತೆ. 2000, 1500ಗೆಲ್ಲ ಬೈ 1 get 1 ಎಲ್ಲ ಐತೆ. ತುಂಬ ಚೆನ್ನಾಗೈತೆ ಸರ್. 2000ಗೆ 2 ಸ್ಯಾರಿ, 1500ಗೆ 2 ಸ್ಯಾರಿ ಐತೆ. ಆಮೇಲೆ 200ಗೆ, 350ಗೆ, 500ಗೆ, 400ಗೆ, 600ಗೆ, 800ಗೆ ಅದೆಲ್ಲ ಒಂದೊಂದು ಸ್ಯಾರಿ ಆ ಥರ ಎಲ್ಲ ಐತೆ ಸರ್. ತುಂಬ ಚೆನ್ನಾಗೈತೆ ಸರ್, ತುಂಬ ಇಷ್ಟ ಆಯಿತು ಸರ್. ಕಲರ್ಸ್ ತುಂಬ ಚೆನ್ನಾಗೈತೆ. 2 ಕಲರ್ಸ್ ಎಲ್ಲ, ಕಲರ್ಸ್ ಕಾಂಬಿನೇಷನ್ಸ್ ಎಲ್ಲ ಐತೆ, ಸಿಂಗಲ್ ಕಲರ್ದು ಐತೆ. ತುಂಬ ಚೆನ್ನಾಗೈತೆ ಸರ್. ಎಲ್ಲ ಬಂದು ಬೇಗ ತಗೊಳ್ಳಿ, ಕಲೆಕ್ಷನ್ ಇದ್ದಂಗೆ. ಇಲ್ದಾರೆ ತುಂಬ ಜನಗಳೈತೆ, ಬೇಗ ಕಲೆಕ್ಷನ್ ಖಾಲಿ ಆಯ್ತದೆ. ತುಂಬ ಚೆನ್ನಾಗಿದೆ. ಈಗ ಜಸ್ಟ್ ನೋಡ್ಕೊಂಡು ಬಂದಿದ್ದು ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದು, ಇವತ್ತು ಬೆಳಗ್ಗೆ ನೋಡಿದ್ದು, ಈಗ ತಗೊಂಡೆ. ತುಂಬ ಚೆನ್ನಾಗಿದೆ, ಎಲ್ಲರಿಗೂ ಹೇಳ್ತೀನಿ.
ರೇಟು ಈ ಥರ ದುಡ್ಡಿಗೆ ಎಲ್ಲ ತಗೋಬೋದು, ಬನ್ನಿ ಎಲ್ಲರೂ ತಗೊಳ್ಳಿ, ಖುಷಿ ಪಡಿ. ಸೆಲೆಕ್ಷನ್ ತುಂಬ ಚೆನ್ನಾಗಿದೆ, ಎಲ್ಲ ವೆರೈಟಿದು ಎಲ್ಲನೂ ಚೆನ್ನಾಗಿದೆ, ತಗೋಬೋದು, ತಗೊಳ್ಳಿ. ಅಲ್ಲಿ ಗಂಡಸರು ಬಂದಿಲ್ಲ, ಮೊಬೈಲ್ ತಗೊಂಬಂದು ಅವ್ರು ಈಜೆ ಎಲ್ಲ ಮೊಬೈಲ್ ತಗೊಬಂದು ಪರ್ಚೇಸ್ ಮಾಡ್ದಿರೋದು. ನನ್ನ ಕಲರ್ ತುಂಬ ಇಷ್ಟ ಆಯಿತು, ಬ್ಲ್ಯಾಕ್ ಆ್ಯಂಡ್ ಆರೆಂಜ್. ಆ್ಯಕ್ಚುಲಿ ನಾವು ಟಾಪ್ ಲೆಗಿನ್ಸ್ ಹಾಕೊಳ್ಳೋದು, ಈ ಸೀರೆ ಆಫರ್ ಬಿಟ್ಟಿದ್ದಾರಲ್ಲ ಅಂತ ಬಂದಿರೋದು, ಚೆನ್ನಾಗಿತ್ತು, ಅದಕ್ಕೆ ತಗೊಳ್ಳೋಣ ಅಂತ. ಈಗ ಹೋಗಿ ಅಮ್ಮಂಗೆ ಹೇಳಬೇಕು, ಬನ್ನಿ ಅಮ್ಮ ತಗೊಳ್ಳಿ ಅಂತ. ಕ್ವಾಲಿಟಿ ವೈಸು ಚೆನ್ನಾಗಿದೆ, ಡಿಸೈನು ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, ಕ್ಲಾತು ಚೆನ್ನಾಗಿದೆ, ಎಲ್ಲ ತೊಗೋಬೋದು. ಆಗಿರ್ಬೋದು, ಬಟ್ ನಾನು ಬಂದಿರೋದೇ ಇಲ್ಲಿಗೆ. ತುಂಬ ಚೆನ್ನಾಗಿದೆ, ಖುಷಿ ಆಯಿತು. ಜನ ಹಂಗೆ ಬರ್ತಾ ಇದ್ದಾರೆ, ತುಂಬ ಚೆನ್ನಾಗಿದೆ, ಆಫರ್ ಪ್ರೈಸ್ ಎಲ್ಲ ಚೆನ್ನಾಗಿದೆ, ಖುಷಿ ಪಡ್ತಾ ಇದ್ದಾರೆ ಜನ. ಹೌದು, 200 ರೂಪಾಯಿಂದ 3000, 1,500ಕ್ಕೆ 2,000 ರೂಪಾಯಿಗೆ 2 ಯಾರು ಕೊಡ್ತಾರೆ? 1,000 ರೂಪಾಯಿಗೆ 2 ಯಾರು ಕೊಡ್ತಾರೆ? ನಾನು 1,000 ರೂಪಾಯಿಗೆ 2 ತೊಗೊಂಡಿದ್ದು, ತುಂಬ ಚೆನ್ನಾಗಿದೆ, ತಗೋಬೋದು. ಈಗ ಇದೇನೇ ತೊಗೊಳ್ಬೋದು, ಎಲ್ಲ ಜನ ಬಂದು ನೋಡಿ ಖುಷಿಪಟ್ಟು ತಗೊಂಡು ಇಷ್ಟಪಡಿ. ಥ್ಯಾಂಕ್ ಯು. ತುಂಬ ಸೀರೆಸ್ ಚೆನ್ನಾಗಿದೆ, ಪ್ರೈಸ್ ಎಲ್ಲ ತುಂಬ ಚೆನ್ನಾಗಿದೆ, ಕೊಡ್ಬೋದು. ನಾನು 4 ಸೀರೆ ತೊಗೊಂಡಿದ್ದೀನಿ, ಇದು 2,000 ಅಲ್ವಾ, 4,000 ಆಗಿದೆ ಇವಾಗ. ಇನ್ನೂ ಪರ್ಚೇಸ್ ಮಾಡ್ತಾ ಇದ್ದೀನಿ. ಸೆಲೆಕ್ಷನ್ ಎಲ್ಲ ತುಂಬ ಚೆನ್ನಾಗಿದೆ, ಒಂದಕ್ಕಿಂತ ಒಂದು ಸೀರೆ ತುಂಬ ಚೆನ್ನಾಗಿದೆ, ಎಲ್ಲ ಕಲರ್ಸು ಇದೆ, ತುಂಬ ಚೆನ್ನಾಗಿ. ರೈಟು ತುಂಬ ಎಲ್ಲರೂ ತಗೋಬೋದು ಅಂತ ಪ್ರೈಸ ಇದೆ, ಆಫರ್ಸ್ ಇದೆ. 200 ರೂಪಾಯಿನ ಸೀರೆನೂ ಇದೆ, 2,000, 500, 800 ಎಲ್ಲ ಸೀರೆನೂ ಇದೆ, ಒಳ್ಳೆ ರಿಚ್ ಆಗಿದೆ. ನಾವು ಮುಂಚೆಯಿಂದನೂ ತೊಗೊತಾ ಇದ್ದೋ, ಕ್ವಾಲಿಟಿ ಮಾತ್ರ ತುಂಬ ಇನ್ನೂ ಚೆನ್ನಾಗಿದೆ, ಕ್ವಾಲಿಟಿ ಎಲ್ಲ ಫೀಲ್ ಮಾಡಿ ಎಲ್ಲ ತೊಗೊಂಡೆ. ಕ್ಲಾತ್ ತುಂಬ ಚೆನ್ನಾಗಿದೆ, ಅದಕ್ಕೆ ಇಷ್ಟು ಸೀರೆ ತೊಗೊಂಡಿದ್ದೀನಿ. ಇಲ್ಲ ಸಿಗಲ್ಲ, 2,000ಗೆ ಬೈ 1 get 1 ಫ್ರೀ ಇದೆಲ್ಲ ಚೆನ್ನಾಗಿದೆ. ಇಲ್ಲ ಆಫರ್ ಇದನ್ನು ಇಂಥ ಕ್ವಾಲಿಟಿ ರೇಟ್ಗೆ ಒಂದು ಸೀರೆಗೆ ಇಷ್ಟು ರೇಟ್ ಇರುತ್ತೆ, ಅವರು ಬೈ 1 get 1 ಕೊಡ್ತಾ ಇದ್ದಾರಲ್ಲ, ಅದು ಇನ್ನೂ ವರ್ತಿದೆ. ಒಂದು ಸ್ಯಾರಿ ತೊಗೊಳ್ಳೋ ರೇಟ್ಗೆ 2 ಸ್ಯಾರಿ ಸಿಗ್ತಾ ಇದೆ. 15,000 ಎಷ್ಟೋ ತುಂಬ ಸಾವಿರ ಸ್ಯಾರಿಗಳಿದೆ, ಎಲ್ಲ ಕಲರು ಸೀರೆಗಳಿದೆ. 500 ಥರದ ಸೆಲೆಕ್ಷನ್ಸ್ ಇದೆ, ಎಲ್ಲ ಚೆನ್ನಾಗಿದೆ, ತಗೋಬೋದು, ಎಲ್ಲರೂ ಬಂದು ತಗೊಳ್ಳಿ. ನೋಡೋಣ ಸರ್, ನೋಡೋಣ. ಅಂದರೆ ಸ್ಯಾರಿಗಳದೆಲ್ಲ ಚೆನ್ನಾಗಿದೆ, ಸ್ಯಾರಿಗಳೆಲ್ಲ ಚೆನ್ನಾಗಿದ್ದಾವೆ, ಸೆಲೆಕ್ಷನ್ ಎಲ್ಲ ಚೆನ್ನಾಗಿದೆ. ಅವರು ನಮ್ಮ ಮನೆಯವರು ಇಲ್ಲೇ ಬಾರ ಮುಂದೆ ಅವರು ಎಲ್ಲ ತಗದ ಅವ್ರಿಗೂ ಸ್ಯಾರಿ ಎಲ್ಲ ಸೆಲೆಕ್ಷನ್ ಎಲ್ಲ ಮಾಡ್ತೀವಲ್ವಾ, ಮೊದಲೆಲ್ಲ ಮಾಡ್ತಿದ್ದೆ. ಸ್ಯಾರಿ ತೊಗೊಂಡಿದ್ದೀರಾ ಸರ್ ಮೇಡಮ್ಗೆ? ಇಲ್ಲ ತಗೊಂಡಾರ ಸರ್, ಒಂದು 5-6 ಸ್ಯಾರಿ. 4,000 ಯಾಕೆ ಸರ್? ಯಾಕಂದರೆ ಎಲ್ಲರೂ ನಾವು ಇಲ್ಲ, ಅವ್ರದ್ದು ಸೆಲೆಕ್ಷನ್ ಚೆನ್ನಾಗಿರುತ್ತೆ ಸರ್, ಅದಕ್ಕೆ ಅವ್ರನ್ನೇ ಕರ್ಕೊಂಬರೋದು. ಒಂದು ಸೀರೆ ತೋರಿಸಿದ್ರೆ ಅವರು ಇಂಥ ತಗೋ ಅಂತ ಹೇಳ್ತಾರೆ ಅಷ್ಟೇ. ನಾನು ಅದೇ ಫೈನಲ್ಲು, ಇಬ್ರದ್ದು ಅಷ್ಟೇ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಸರ್. ಸೀರೆನೇ ಭಾರ ಆಗಿದೆ, ಬಟನ್ ಭಾರ ಆಗಿಲ್ಲ ಸರ್, ಆಗಿಲ್ಲ. ವರ್ತಬಲ್ಲು, ಪ್ರೈಸ್ ತುಂಬ ಕಮ್ಮಿ ಆಗಿದೆ, ಚೆನ್ನಾಗಿದೆ. ಹೌದು, ಇಲ್ಲ ಸರ್, ರೇಟು ತುಂಬಾ ಅಫೋರ್ಡಬಲ್ ಆಗಿದೆ. ಮತ್ತು ನಾವು ಇಲ್ಲೇ ತೊಗೋತಾ ಇದ್ದಿದ್ದು ಕೂಡ ನಾನು ನೋಡ್ಬಿಟ್ಟು ಅದಕ್ಕೇ ಅವ್ರು ಫಾಲೋ ಮಾಡ್ತಾ ಇರ್ತೀನಲ್ವಾ, ಹಾಗಾಗಿ ಇಲ್ಲಿಗೆ ಬಂದು ಸ್ಯಾರಿ ಪರ್ಚೇಸ್ ಮಾಡಿ. ಹೌದು, ಸೀರೆ ಹಬ್ಬನೇ ಸರ್, ತುಂಬ ಇಷ್ಟ ಆಯಿತು, ಅದಕ್ಕೆ ಬಂದು ತೊಗೊತಾ ಇದ್ದೀನಿ. ಹಂಗೆ ನಮ್ಮ ಮನೆಯವ್ರನ್ನೂ ಕರ್ಕೊಂಬಂದು ಅದಕ್ಕೆ. ಹೌದು, ಆಫರ್ ತುಂಬ ಚೆನ್ನಾಗಿದೆ, ವಾರನೂ ಬಿಡ್ತಾಯಿದ್ರು, ಈ ಸಲ ತುಂಬ ಚೆನ್ನಾಗಿ ಇನ್ನೂ ಆಫರ್ ಬಿಟ್ಟಿದ್ದಾರೆ. ಇಲ್ಲ, ಎಲ್ಲ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ, ತೊಗೋಬೋದು, ಎಲ್ಲರೂ ಬಂದು ಪರ್ಚೇಸ್ ಮಾಡಿ. ಮೈಸೂರು ಜನತೆ ಇಷ್ಟು ಹೇಳಕ್ಕೆ. ಇಲ್ಲ, ಸೀರೆನೇ ಭಾರವಾಗಿದೆ, ದುಡ್ಡು ಕಡಿಮೆ ಇದೆ, ದುಡ್ಡಿಗೆ ನಾವು ಕಮ್ಮಿ ದುಡ್ಡಿಗೆ ಒಳ್ಳೊಳ್ಳೆ ಸೀರೆಗಳನ್ನ ತೊಗೋತಾ ಇದ್ದೀವಿ. ಖುಷಿನೇ, ಸ್ಯಾರಿ ಅಂದರೆ ಹೆಣ್ಮಕ್ಳು ಖುಷಿನೇ ಅಲ್ವಾ ಸರ್? ಈ ಹುಟ್ಟಿನ ಸೀರೆನೂ ಇಲ್ಲೇ ತೊಗೊಂಡಿರೋದು ನಾನು. ಚೆನ್ನಾಗಿದೆ, ನಾನು ಅವ್ರ ಅಂಗಡಿಗೆ ಹೋಗ್ತಾ ಇದ್ದೆ, ಶಾಪಿಂಗ್ ಮಾಡ್ತಾ ಇದ್ದೆ, ಚೆನ್ನಾಗಿದೆ ಬಟ್ಟೆಗಳು, ಚೆನ್ನಾಗಿದೆ, ರೈಟ್ ಕೊಡ್ಬೋದು. 2 ತೊಗೊಳಕ್ಕೆ ಬಂದೆ, ಈಗ ನಾನು 4, ಅವಳು 4 ತೊಗೊಂಡಿದ್ದಾಳೆ. ಹೌದು, ಇನ್ನೇನು ಮಾಡೋದು, ಹಂಗೆ ಹಿಡ್ಕೋಬೇಕಲ್ಲ. 4 ತೊಗೊಂಡಿದ್ದೀನಿ, ಪರವಾಗಿಲ್ಲ, ಚೆನ್ನಾಗಿದೆ. ಮೈಸೂರಿಂದ ಇವಳು ತೆಗೆದು ಕೊಟ್ಟು ಕಳಿಸ್ತಾಳೆ, ಇವ್ರ ಅಂಗಡಿಯಿಂದನೇ. ನಾವು ಬಂದಾಗ ರಶ್ ಇರಲಿಲ್ಲ, ಇವಾಗ ರಶ್ ಆಯಿತು. ಬಿಸಿ. ನಾವು ಆನ್ಲೈನಲ್ಲೂ ಇವ್ರ ಹತ್ರ ಶಾಪಿಂಗ್ ನಾವು ಇವ್ರ ಹತ್ರ ಪರ್ಚೇಸ್ ಮಾಡ್ತಿದ್ವಿ, ತುಂಬ ಚೆನ್ನಾಗಿದೆ, ಕ್ಲಾತ್ ಎಲ್ಲ ಚೆನ್ನಾಗಿದೆ. ನಾನು ಇನ್ಸ್ಟಾಗ್ರಾಮಲ್ಲಿ ನೋಡ್ಬಿಟ್ಟು ಇವ್ರ ಹತ್ರ ಹೆಂಗಿರೋ ಆನ್ಲೈನಲ್ಲಿ ನಾನು ಶಾಪಿಂಗ್ ಮಾಡ್ತಿದ್ನಲ್ಲ, ಅದಕ್ಕೆ ನೇರವಾಗಿ ಬಂದು ಶಾಪಿಂಗ್ ಮಾಡ್ತಾಯಿದ್ದೀನಿ. ಸೀರೆನೂ ಚೆನ್ನಾಗಿದೆ ನೋಡಿ ಸರ್. ಇದು ಬೆಂಟೆಕ್ಸ್ ಬಾರ್ಡ್ರು, ಲೈಟ್ ಪಿಂಕ್ ಕಲರು. ಇದು ಬೆಂಟೆಕ್ಸ್ ಬಾರ್ಡ್ರು, ಇದು ಲೈಟ್ ಡಿಸ್ಟಂಪರ್ ಕಲರು. ಚೆನ್ನಾಗಿದೆ, ಕ್ಲಾತ್ ಚೆನ್ನಾಗಿದೆ ಮತ್ತು ಪ್ರೈಸು ಕೊಡ್ಬೋದು ಸರ್. ಹಾಂ ಸರ್, ಮುಟ್ಟಿದ್ದೀನಿ, ಚೆನ್ನಾಗಿದೆ. ರೇಟು 1,000ಕ್ಕೆ 2 ಕೊಡ್ಬೋದು ಸರ್. 1,000 ರೂಪಾಯಿಗೆ 2 ಸೀರೆ ಎಲ್ಲೂ ಸಿಕ್ಕಿಲ್ಲ. ಇವ್ರು ಫಸ್ಟ್ ಆಫರ್ ಕೊಟ್ಟಿದ್ದಾರೆ, ಸಕ್ಸಸ್ಸು, ತುಂಬ ಸಕ್ಸಸ್ಸು, ಇನ್ನೂ ಸಕ್ಸಸ್ ಆಗುತ್ತೆ ಸರ್. ಇಲ್ಲ, ಆಫರ್ ಕೊಟ್ಟಿದ್ದಾರಲ್ಲ ಮೇಡಮು, ಅದಕ್ಕೆ ಎಲ್ಲರೂ ಬಂದಿದ್ದಾರೆ, ಎಲ್ಲರೂ ತಗೋತಾ ಇದ್ದಾರೆ. ಕಡಿಮೆ ದುಡ್ಡಿದ್ದು ನಿಮ್ಮ ಹತ್ರ ಜಾಸ್ತಿ ಅಮೌಂಟ್ ಇಲ್ಲ ಅಂತೀರಾ, ಅವ್ರು ಇಲ್ಲಿಗೆ ಬನ್ನಿ, ಸೀರೆ ಪರ್ಚೇಸ್ ಮಾಡಿ, ತುಂಬ ಚೆನ್ನಾಗಿದೆ, ಬೈ ಮಾಡಿ, ಖುಷಿಯಾಗಿ ವೇರ್ ಮಾಡಿ. ತಗೋಬೇಕು ಅಂತ ಇಷ್ಟ ಬಂತು ಹೆಣ್ಮಕ್ಳಿಗೆ, ಸೊಸೆಯರಿಗೆ. ಚೆನ್ನಾಗಿದೆ ಸೀರೆಗಳು, ತಗೋಬೋದು. ದುಡ್ಡು ಸೀರೆನೂ ಚೆನ್ನಾಗವೆ, ದುಡ್ಡು
ಅಲ್ಲಿ ಬರ್ತಾರೆ ನಮ್ಮ ಮಕ್ಕಳು, ಅಲ್ಲಿ ಅವರೇ ಇಲ್ಲ, ಅಲ್ಲಿ ಅವರೇ ಇನ್ನೂ ಅವ್ರೆ ಇನ್ನೂ ತಗೊಂಡು. ಸೀರೆಗಳು ಅಂದರೆ ಬಟ್ಟೆಗಳು ಕೌಂಟ್ ಮಾಡ್ಬೋದು ಎಷ್ಟು ತೊಗೊಂಡ್ರು ಅಂತ. ತುಂಬ ತೊಗೊಂಡಿದ್ದೀನಿ. ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಮತ್ತು ರೇರ್ ಕಾಂಬಿನೇಷನ್ಸ್ ಇದೆ. ಸಖತ್ತಾಗಿದೆ. ಕಾಂಬಿನೇಷನ್ಸ್ ಅಂತೂ ಅಲ್ಟಿಮೇಟ್ ಆಗಿದೆ. ಸೊ ರೆಗ್ಯುಲರ್ ಕಾಂಬಿನೇಷನ್ಸ್ ಬಿಟ್ಟು ರೇರ್ ಕಾಂಬಿನೇಷನ್ಸ್, ನಾವು ಇಂಗ್ಲೀಷ್ ಕಲರ್ಸ್ ಅಂತ ಹೇಳ್ತೀವಿ. ಸೊ ಆ ಕಲರ್ಸ್ ಎಲ್ಲ ಮಿಕ್ಸ್ಡಲ್ಲಿ ತುಂಬ ಚೆನ್ನಾಗಿದೆ. ಮತ್ತು ಒಂದೊಂದು ಕೌಂಟರ್ಲು ಬ್ಯೂಟಿಫುಲ್ ಕಲೆಕ್ಷನ್ಸ್. ತುಂಬ ಖುಷಿಯಾಗಿ ನಾವು ಶಾಪಿಂಗ್ ಮಾಡ್ತಾ ಇದ್ದೀವಿ. ಒಂದೇ ಕಡೆ ಇಷ್ಟೊಂದು ಕಲೆಕ್ಷನ್ ಸಿಕ್ಕಿರೋದು ಇನ್ನೂ ಖುಷಿ ಆಗ್ತಾ ಇದೆ. ರೇಟ್ ಕೂಡ ಅಷ್ಟೇ ತುಂಬ ಫ್ರೆಂಡ್ಲಿಯಾಗಿದೆ, ಫ್ರೆಂಡ್ಲಿ ಬಡ್ಜೆಟ್ಟು. ನೀವು ಅಲ್ಲಿ ಹೊರಗಡೆ ನೀವು ಒಂದು ಸೀರೆಗೆ ಏನು ನೀವು ಕಾಸ್ಟ್ ನೀವು ಪೇ ಮಾಡ್ತೀರಾ, ಅದಿಲ್ಲಿ 2 ತೊಗೊಬೋದು ನಾವು. ಅದು ಇನ್ನೂ ಖುಷಿ. ಹೆಣ್ಮಕ್ಳು ಕೇಳಬೇಕಾ, ಕಡಿಮೆ ದುಡ್ಡಿದೆ ಬನ್ನಿ ಸೀರೆ ತೊಗೊಳ್ಳಿ ಅಂದರೆ ಹೋಲ್ಸೇಲ್ ನಾವೇ ಫಸ್ಟು ಮುನ್ನೋಗೋದು. ಹಾಗೆ ನೋಡ್ತಾ ಇದ್ದೀರಲ್ಲ ಎಷ್ಟು ಮೆಜಾರಿಟಿ ಇದೆ, ಎಲ್ಲ ತೊಗೊತಾ ಇದ್ದಾರೆ. ಮತ್ತು ಹೌದು, ಎಲ್ಲದ್ರಲ್ಲೂ ಹೆಣ್ಮಕ್ಳು ಸ್ಟ್ರಾಂಗು, ಎಲ್ಲದ್ರಲ್ಲೂ ಪರ್ಚೇಸ್ ಮಾಡೋದ್ರಿಂದ ಇದು ಇನ್ನು ದುಡ್ಡು ಉಳಿತಾಯ ಮಾಡೋದು, ಸೇವಿಂಗ್ಸ್, ಮನೆ ಬ್ಯಾಲೆನ್ಸ್ ಮಾಡೋದ್ರಿಂದ ಹಿಡಿದು ಎಲ್ಲದ್ರಲ್ಲೂ. ಜಾಸ್ತಿ ತೊಗೊಂಡ್ರು ಬಟ್ ಕಮ್ಮಿ ದುಡ್ಡಲ್ಲಿ ತೊಗೊಂಡಿರ್ತೀವಲ್ಲ ಈ ಥರ. ಈಗ ಹೋಗ್ಬಿಟ್ಟು ನಾವು ಈಗ ಸುಮ್ಮನೆ ಡಬಲ್ ದುಡ್ಡು ಕೊಟ್ಟು ತೊಗೊಳ್ಳೋ ಬದಲು ಅದೇ ದುಡ್ಡಲ್ಲಿ ನಾವು 2-3 ತೊಗೊಂಡ್ಬಿಟ್ಟಿರ್ತೀವಲ್ಲ, ಅದೇ ಪ್ಲಸ್ ಪಾಯಿಂಟು. ಅದೇ ಕ್ರೇಜ್. ಹೆಣ್ಮಕ್ಳು ಹೇಳಿದ್ನಲ್ಲ, ಹೆಣ್ಮಕ್ಳು ಸ್ಟ್ರಾಂಗ್ ಆಗಿ. ಈಗೆಲ್ಲ ಅರ್ನಿಂಗ್ಸ್ ವಿಮೆನ್ಸ್ ಎಲ್ಲರೂ ಇರೋದು. ಆಲ್ಮೋಸ್ಟ್ ಎಲ್ಲ ದುಡ್ಡು ಮೇಲಿದ್ದಾರೆ. ಸೊ ಏನು ತಲೆ ಕೆಡ್ಸ್ಕೊಳ್ಳೋಂಗಿಲ್ಲ. ಮತ್ತು ಏನು ತುಂಬ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ ಅಂತ ಆ ಥರ ಎಲ್ಲ ಏನಿಲ್ವಲ್ಲ, ಪಾಕೆಟ್ ಮನಿ ಥರ. ಈ ಪಾಕೆಟ್ ಮನಿಲಿ ನೀವು 2-3 ಹೌದು 200 ಸ್ಟಾರ್ಟ್ ಇದೆ ಇಲ್ಲಿ ಅಮೌಂಟ್, ಸ್ಯಾರಿ ರೇಟ್ಗಳು. ಸೊ ನಿಮ್ಮ ಬಡ್ಜೆಟ್ ತಕ್ಕಂತೆ ನೀವು ಪರ್ಚೇಸ್ ಮಾಡ್ಬೋದು. ಹೌದು 3,000, ಹೌದು 1,500ಕ್ಕೆ 2, 2,000 ರೂಪಾಯಿಗೆ 2, 1,500ಕ್ಕೆ 2, 999ಗೆ 2. ಚೆನ್ನಾಗಿದೆ, ಬಂದು ಪರ್ಚೇಸ್ ಮಾಡಿ. ನಾನಂತೂ ಫುಲ್ ಖುಷಿ ಆಗಿಬಿಟ್ಟಿದ್ದೀನಿ. ಸಖತ್ತಾಯ್ತು. ತಗೊಳ್ಳೋ ಐಡಿಯಾ ಇರಲಿಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ. ಇಲ್ಲಿ ಮೋಸ್ಟ್ಲಿ 100 ಸೀರೆ ತೊಗೊಂಡಿದ್ದೀನಿ. ಗುಡ್ ನ್ಯೂಸಲ್ಲಿ ನೋಡ್ತಾ ಇರೋದು, ಗುಡ್ ನ್ಯೂಸಲ್ಲಿ ನೋಡಿದ್ದು. ಸೊ ನೋಡಿದ ತಕ್ಷಣ ಬಂದ್ವಿ. 2 ಡೇಸ್ ಅಂತ ಇದ್ದಿದ್ದಲ್ಲ ವ್ಯಾಲಿಡಿಟಿ. ಸೊ ಹಾಗಾಗಿ ಇವತ್ತೇ ಬಂದ್ಬಿಟ್ವಿ. ನಾವು ಲೋಕಲ್ ಅಲ್ವಾ, ಇಲ್ಲೇ ಮೈಸೂರಿಯನ್ಸ್ ಅಲ್ವಾ. ಸೊ ಹಾಗಾಗಿ ಇಮಿಡಿಯೇಟಾಗಿ ಬಂದ್ಬಿಟ್ವಿ. ತಿಂಡಿ ತಿಂದು ಬಂದಿರೋದು. ಇನ್ನು ಇವಾಗ ಲಂಚ್ ಪ್ರಿಪೇರ್ ಮಾಡಬೇಕು. ಆ ಒಂದು ನೋಡಿ ಜೋಶ್ ಹೆಂಗಿದೆ ನಮಗೆ, ಪರ್ಚೇಸ್ ಮಾಡೋ ಜೋಶಿಗೆ ಬಂದ್ಬಿಟ್ಟಿದ್ದೀವಿ. ಹೌದು, ತುಂಬ ಇಂಗ್ಲೀಷ್ ಕಲರ್ ಅಂದರೆ ರೇರ್ ಕಲರ್ಸ್ ಅಂತ ನಾವು ಹೇಳೋದು. ಈಗ ರೆಗ್ಯುಲರ್ ಗ್ರೀನ್ಗೆ ಪಿಂಕ್ ಆ ಥರ ಕಾಂಬಿನೇಷನ್ಸ್ ಇರುತ್ತೆ. ಇಲ್ಲ ಆ ಥರ ಒಂದು ಪೀಚ್ ಕಲರ್ಗೆ ಗ್ರೀನ್ ಕೊಟ್ಟಿದ್ದಾರೆ. ಸೊ ಇಲ್ಲೇ ನೋಡ್ಬೋದು ನೀವು, ಒಳ್ಳೊಳ್ಳೆ ಕಲರ್ಸ್ ಇದೆ. ಈ ಥರ ಮರೂನ್ಗೆ ನೋಡಿ, ಪಿಂಕ್ಗೆ ನೋಡಿ, ಈ ಥರ ಇದನ್ನೇ ನಾವು ರೇರ್ ಕಲರ್ಸ್ ಅಂತ ಹೇಳೋದು. ರೇರ್ ಕಾಂಬಿನೇಷನ್ಸ್ ಅಂತ ಹೇಳ್ತೀವಿ. ಸೊ ಈ ಥರ ಇದೆಲ್ಲ ಇಂಗ್ಲೀಷ್ ಕಲರ್ಸ್ ಅಂತ ಹೇಳ್ತೀವಿ ನಾವು. ಸೊ ಬ್ಯೂಟಿಫುಲ್. ಥ್ಯಾಂಕ್ ಯು ಸರ್. ಹಾಕ್ಬಿಟ್ಟು ನಿಮ್ಮ ಗುಡ್ ನ್ಯೂಸಲ್ಲೇ ಒಂದು ರಿವ್ಯೂ ಕೊಡ್ತೀನಿ ಬಿಡಿ. ಖಂಡಿತ 100%, 200%. ಖಂಡಿತ, ಶೋರ್. ನೋಡಿದ್ರಲ್ಲ ವೀಕ್ಷಕರೇ, ಮೈಸೂರಿನ ಶಿವರಂಪೇಟೆಯಲ್ಲಿ ಇರ್ತಕ್ಕಂಥ ಆಲಮ ಚೌಟ್ರಿಯಲ್ಲಿ ಮೇ 9-10 ಇವತ್ತಷ್ಟೇ ಒಂದು ಸ್ಯಾರಿ ಎಕ್ಸ್ಪೋ ಓಪನ್ ಆಗಿದೆ. ಕೇವಲ ಉದ್ಘಾಟನೆಗೊಂಡ 1 ಗಂಟೆಗಳ ಅಂತರದಲ್ಲಿ ಸುಮಾರು 5,000ಕ್ಕೂ ಹೆಚ್ಚು ಸ್ಯಾರಿಗಳು ಸೇಲ್ ಆಗಿದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ನೋಡ್ತಾ ಇರ್ಬೋದು ನೀವು ಎಷ್ಟೆಲ್ಲ ಕ್ರೌಡ್ಗಳಿದೆ ಅಂತ ಹೇಳಿ. ಮಿಸ್ ಮಾಡದೆ ಇವತ್ತು ಸಂಜೆ ಹಾಗೂ ನಾಳೆವರೆಗೂ ಬಂದು ಸ್ಯಾರಿಗಳನ್ನ ತಗೋಬೋದು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಕ್ಯಾಮ್ರಾ ಪರ್ಸನ್ ಗಣೇಶ್ ಜೊತೆ ಸೋನಾ ನಾಯ್ಕ್, ಗುಡ್ ನ್ಯೂಸ್ ಕನ್ನಡ, ಮೈಸೂರು.